ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚನ್ನಪನ್ನಗುದಿಯಲ್ಲಿ 19ರಿಂದ 23ರವರೆಗೆ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ವತಿಯಿಂದ ಸಾಮಾಜಿಕ ಪರಿಶೀಲನಾ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಅದರ ಕೊನೆಯ ದಿನವಾಗಿದ್ದು ಕೊನೆಯ ಸೆಷನ್ನು ಪೋಷಕರ ಜೊತೆ ಮಾತುಕತೆ ಮತ್ತು ಅವರ ಕುಂದುಕೊರತೆಗಳನ್ನು ವಿಚಾರಿಸುವಂಥ ಕಾರ್ಯಕ್ರಮ ಇದೆ. ಅದಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದೀವಿ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆಯ ವಿದ್ಯಾರ್ಥಿಗಳಿಗೆ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಗಲೆಮ್ಮ ಬಾಳನ್ನು ಬೆಳಗಮ್ಮ, ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮವನ್ನು ಶಾರದಾ ಸ್ತುತಿಯ ಮೂಲಕ ನಮಗೆ ಕಾರ್ಯಕ್ರಮವನ್ನು ಶುಭವಾಗಿ ಆರಂಭಿಸಲಿಕ್ಕೆ ಪ್ರಾರ್ಥನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಈ ದಿನದ 4 ದಿನದ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಗೆ ಅತಿಥಿಯಾಗಿ ಆಗಮಿಸಿರುವಂತಹ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೂಪಾ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ STMC ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ಸಭೆಯ ನೋಡಲ್ ಅಧಿಕಾರಿಯಾಗಿ ಕೊಕ್ಕತ್ತಿ ಗ್ರಾಮದ ಪಶು ವೈದ್ಯಕೀಯ ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂಥ ಶ್ರೀಯುತ ಸತೀಶ್ ಸರ್ ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ಗ್ರಾಮದ ಸಂಪನ್ಮೂಲ ವ್ಯಕ್ತಿಗಳಾದಂಥ ರಕ್ಷಿತಾ ಮ್ಯಾಮ್, ಶ್ರೀನಿವಾಸ್ ಸರ್ ಹಾಗೂ ಹರೀಶ್ ಸರ್ ಅವರಿಗೂ ನಮ್ಮ ಶಾಲೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಬೆನ್ನೆಲುಬಾಗಿರುವಂತಹ
ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಯುತ ಸಂತೋಷ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಶಾಲೆಯ SDMC ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ನಿಶಿತಾ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಹಾಗೆ SDMC ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಮನಸಾ ಮೇಡಮ್ ಅವರಿಗೂ ಸಹ ನಾನು ಹಾಗೆ ನಮ್ಮ ಚನ್ನಪ್ಪನದೊಡ್ಡಿ ಗ್ರಾಮದ ಎಲ್ಲ ಗ್ರಾಮದ ಮುಖಂಡರಿಗೂ ಗ್ರಾಮಸ್ಥರಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳ ಪೋಷಣೆ ಪಾಲನೆಯನ್ನ ಮಾಡಿ ನನಗೆ ತುಂಬ ಸಹಕಾರವನ್ನು ಕೊಡ್ತಾ ಇರುವಂತಹ ನಮ್ಮ SDMC ಸದಸ್ಯರು ಹಾಗೂ ಪೋಷಕರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಶಾಲೆ ಒಂದು ಚೆನ್ನಾಗಿ ಬೆಳಿಬೇಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳೇ ಕೇಂದ್ರದ್ದು. ಅದಕ್ಕೆ ನನ್ನ ಶಾಲೆಯ 1ರಿಂದ 5ನೇ ತರಗತಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನನಗೆ ನನ್ನ ಹೆಜ್ಜೆಯಾಗಿ ನಿಂತು ನನ್ನ ಜೊತೆ ಸಹಕಾರ ಕೊಡುವಂತಹ ನನ್ನ ಸಹ ಶಿಕ್ಷಕರಿಗೂ ಸಹ ಮತ್ತೆ ನಮ್ಮ ಶಾಲೆಯಲ್ಲಿ ನಮಗೆ ಆರೋಗ್ಯವಾಗಿ ಚೆನ್ನಾಗಿ ಇರಬೇಕು ಅಂತ ನಮಗೆ ಪ್ರತಿದಿನ ಅಡುಗೆ ಮಾಡಿಕೊಡುವಂತಹ ಹಾಗೆ ನನ್ನ ಜೊತೆಗೆ ಕೈ ಜೋಡಿಸುವಂತಹ ಅಂಗನವಾಡಿ ಶಿಕ್ಷಕರಿಗೂ ಸಹ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಈಗ ರೂಪಾ ಮೇಡಮ್ ಅವರು ಹಾಗೂ ಸತೀಶ್ ಸರ್ ಅವರು ಮತ್ತೆ ವೇದಿಕೆ ಮೇಲಿರೋ ಎಲ್ಲರೂ ಈ ಕಾರ್ಯಕ್ರಮನ ಉದ್ಘಾಟಿಸಬೇಕು ಅಂತ ಹೇಳಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ವಿದ್ಯಾ ಬುದ್ಧಿ ದೀಪಜ್ಯೋತಿ ನಮಸ್ತೆ. ಉದ್ಘಾಟನೆಯನ್ನು ನೆರವೇರಿಸಿದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಹಾಗೆ ಎಲ್ಲರೂ ಎದ್ದು ನಿಂತು ನಮ್ಮ ಶಾಲೆಯ ಸುರಕ್ಷತಾ ಪ್ರತಿಜ್ಞಾವಿಧಿಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರಾಸ್ತಾವಿಕ ನುಡಿಯನ್ನ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕಿಯರಾದಂತಹ ಶ್ರೀಮತಿ ರೂಪಾರವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುಗಳನ್ನ ಸ್ಮರಣೆ ಮಾಡುತ್ತಾ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋ ಭವ, ಅತಿಥಿಗಳಿಗೆ ವಿಶೇಷವಾದ ಒಂದು ಸ್ಥಾನವನ್ನ ಕೊಡ್ತೀವಿ. ಹಾಗೆ ನಮ್ಮ ಕರೆಗೆ ಹೋಗಲು ಆಗಮಿಸಿ ಆಸೀನರಾಗಿರ್ತಕ್ಕಂಥ ಪಶು ವೈದ್ಯಾಧಿಕಾರಿಗಳು ಅವರಿಗೆ ಶ್ರೀಯುತ ಸತೀಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೂ ಮುಖ್ಯ ಶಿಕ್ಷಕರು SDMC ಸದಸ್ಯರು ಮತ್ತೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಎಲ್ಲ ಪೋಷಕರು ಹಾಗೂ ನಮ್ಮ ಹೆಚ್ಚಿನ ಮಕ್ಕಳು ಮತ್ತೆ ಶಿಕ್ಷಕ ವೃಂದದವರು ಎಲ್ಲರಿಗೂ ಕೂಡ ನಮ್ಮ ಒಂದು ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಗೆ ಸ್ವಾಗತಿಸುತ್ತಾ ನಿಮ್ಮ ಶಾಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ 3 ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು ಒಂದು 4ನೇ ದಿನದ ಒಂದು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಆ ಪೋಷಕರ ಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಬಂದಂತಹ ಅನುದಾನ ಸಮರ್ಪಕವಾಗಿ ಸದ್ಬಳಕೆ ಆಗಿದೆಯಾ ಮತ್ತೆ ಯೋಜನೆಯ ಬಗ್ಗೆ ಎಲ್ಲ ಪೋಷಕ ವರ್ಗದವರಿಗೂ ಮಾಹಿತಿ ಇದೆಯಾ, ಜೊತೆಗೆ ಮಕ್ಕಳಿಗೆ ಈ ಎಲ್ಲ ಒಂದು ಸೌಲಭ್ಯಗಳು ತಲುಪ್ತಾ
ಇದ್ದೀರಾ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸಭೆಯನ್ನ ಕರೆದಿರುವಂತದ್ದು. ಈ ಸಭೆಯ ಮುಖ್ಯ ಉದ್ದೇಶ ಅಂದ್ರೆ ನಾವು ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ 2023-24ನೇ ಸಾಲಿನ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಒಂದು ಶಾಲೆಯ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಮತ್ತು ಮಕ್ಕಳ ಕಲಿಕಾ ಸಾಮರ್ಥ್ಯಗಳನ್ನ ಹೆಚ್ಚಿಸ್ತಕ್ಕಂಥದ್ದು. ಜೊತೆಗೆ ಶಾಲೆಯಲ್ಲಿ ಶಿಕ್ಷಣದ ಒಂದು ಲಿಂಗ ಸಮಾನತೆ ಅಂದ್ರೆ ನಾವೆಲ್ಲರೂ ಸಮಾನ ಅನ್ನುವ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸ್ತಕ್ಕಂಥದ್ದು. ಶಿಕ್ಷಣದಲ್ಲಿ ಔದ್ಯೋಗೀಕರಣಗಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಜೊತೆಗೆ ಸಾರ್ವತ್ರಿಕ ಪ್ರವೇಶ ಮತ್ತೆ ಸಮಾನತೆ, ಗುಣಮಟ್ಟ ಮತ್ತೆ ಶಿಕ್ಷಣದ ಔದ್ಯೋಗೀಕರಣವನ್ನ ಹೆಚ್ಚಿಸ್ತಕ್ಕಂಥದ್ದು. ಮತ್ತೆ ಸಾರ್ವಜನಿಕ ಸರ್ವ ಶಿಕ್ಷಣ ಅಭಿಯಾನ SSA ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ RMSA ಮತ್ತೆ ಶಿಕ್ಷಕರ ಶಿಕ್ಷಣ ಟೀಚಿಂಗ್ ಎಜುಕೇಶನ್ ಅಂತೇಳಿ ಈ ಒಂದು ಗುರಿಯನ್ನ ಇಟ್ಟುಕೊಂಡು ಸರ್ಕಾರದಿಂದ ಯಾವುದೇ ಅನುದಾನ ಬಂದರೂ ಕೂಡ ಯೋಜನೆಯಲ್ಲಿ ಪಾರದರ್ಶಕತೆ ಮತ್ತು ಉತ್ತರಾಧಿಕಾರಿತ್ವ ಜನರ ಸಹಭಾಗಿತ್ವವನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಇದು 2009 ಒಂದು ಮಾರ್ಗಸೂಚಿ ಪ್ರಕಾರ RTI ಕಾಯ್ದೆ ಪ್ರಕಾರ ಪ್ರೀ ನರ್ಸರಿಯಿಂದ ಒಂದು 12ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆಯನ್ನ ಜಾರಿಗೆ ತಂದು ಎಲ್ಲಾ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನ ತಂದಿದೆ. ನಾವು 2023-24ನೇ ಸಾಲಿನ ಅಲ್ಲಿ ಒಂದು ವರ್ಷದಲ್ಲಿ ನಡೀಬೇಕಾದಂತ ಪ್ರಶ್ನಾವಳಿಗಳಿದು. ಇದು ಶಿಕ್ಷಣ ಇಲಾಖೆಗೆ ಕೊಟ್ಟಿರುವಂತಹ ಪ್ರಶ್ನಾವಳಿಗಳು. ಅದರಂತೆ ನಾವು ಮಾಹಿತಿಯನ್ನ ಕಲೆ ಹಾಕಿದ್ವಿ. ಜೊತೆಗೆ ಪೋಷಕರ ಅಭಿಪ್ರಾಯ, ಮಕ್ಕಳ ಅಭಿಪ್ರಾಯ, ಜೊತೆಗೆ ದಾಖಲಾತಿಗಳನ್ನ ನೋಡಿಕೊಂಡು ಒಂದು ವರದಿಯನ್ನ ಮಂಡನೆ ಮಾಡ್ತಾ ಇರೋದು. 2023-24ನೇ ಸಾಲಲ್ಲಿ 246 ದಿನಗಳು ನಡೀಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ 242 ದಿನಗಳು ಶಾಲೆ ನಡೆದಿರುವುದು ಕಂಡು ಬಂದಿದೆ. ಇದು 4 ಸ್ಥಳೀಯ ರಜೆಗಳು, 8 ಸರ್ಕಾರಿ ರಜೆಗಳು ಮಂಜೂರು ಮಾಡಿರುವಂತೆ ಕಂಡಿದೆ. 4 ಸ್ಥಳೀಯ ರಜೆಗಳು ಅಂತ ಅಂದ್ರೆ ನಿಮ್ಮ ಗ್ರಾಮ ದೇವತೆ ಹಬ್ಬ ಆಗಿರ್ಬೋದು, ಇದರ ಒಂದು ವಿಶೇಷ ದಿನಗಳಲ್ಲಿ ರಜೆಯನ್ನ ಮಂಜೂರು ಮಾಡಿರುವಂತದ್ದು. ಇದು ಶಾಲಾ ಸರಾಸರಿ ಹಾಜರಾತಿ ಕುರಿತಂತೆ ಹೇಳೋದಾದ್ರೆ 2023-24ರಲ್ಲಿ 33 ಮಕ್ಕಳಿದ್ರು. ಈಗ ಪ್ರಸ್ತುತ ಸಾಲಿನಲ್ಲಿ 21 ಮಕ್ಕಳು ಒಂದು ವಿದ್ಯಾಭ್ಯಾಸವನ್ನ ಮಾಡ್ತಿರೋದು ಕಂಡು ಬಂದಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷ ದಾಖಲಾತಿ ಹೆಚ್ಚಾಗಬೇಕು, ಆದ್ರೆ ದಾಖಲಾತಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸುಮಾರು ಈ ವರ್ಷ ನಮಗೆ ಆಡಿಟ್ಗೆ ಬಂದಂತ ಶಾಲೆಗಳೇ ಮುಚ್ಚೋಗ್ತಿದೆ. ಯಾಕಂದ್ರೆ ಎಲ್ಲಾ ಪೋಷಕ ವರ್ಗದವರು ಒಂದು ಪ್ರೈವೇಟ್ ಶಾಲೆಗೆ ಸೇರಿಸಲಿಕ್ಕೆ ಹೆಚ್ಚು ಒಂದು ಆದೇಶಗಳನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರಿ ಸೌಲಭ್ಯ ಬೇಕು ಅಂತ ಎಲ್ಲರೂ ಕೂಡ ಇಷ್ಟಪಟ್ಟು ಎಲ್ಲಾ ಸೌಲಭ್ಯಗಳನ್ನ ಪಡ್ಕೊತೀವಿ. ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಮಕ್ಕಳನ್ನ ಸೇರಿಸಿ ಅಲ್ಲಿ ಸಿಗುವಂತ ಒಂದು ಋಣಾತ್ಮಕ ಅಂಶಗಳು ಏನು ಎಲ್ಲಾ ಸೌಲಭ್ಯಗಳು ಸಿಗುತ್ತೆ. ಉದಾಹರಣೆಗೆ ಬುಡಕಟ್ಟು ಜನಾಂಗ ಇರ್ಬೋದು, ಆದಿವಾಸಿಗಳಿರ್ಬೋದು, ಮತ್ತೆ ಇತರ ಬೇರೆ ದೇಶಗಳಿಂದ ಗ್ರಾಮಗಳಿಂದ ಬಂದು ಅದೇ ಅಂತ ಮಾಡಿ ಅವರಿಗೆ ಯಾವುದೇ ಒಂದು ಪ್ರೂಫ್ ಇಲ್ಲ ಅಂದ್ರೂ ಕೂಡ ಆಧಾರ್ ಕಾರ್ಡ್ ಇಲ್ಲದೆ ಇರ್ಬೋದು, ವಸತಿ ಇದೆ ಇರ್ಬೋದು, ಆ ತರ ಮಕ್ಕಳು ಕೂಡ ಶಾಲೆಗೆ ಬಂದು ನಾವು ಸೇರಿಸ್ತೀವಿ ಅಂದ್ರೆ ಸೇರಿಸಿ ಅವರು ಕೂಡ ಒಂದು ಉಚಿತ ಶಿಕ್ಷಣವನ್ನ ಕೊಡೋದಕ್ಕೆ ಸರ್ಕಾರ ಈ ಎಲ್ಲಾ ಒಂದು ನಿಯಮಾವಳಿಯನ್ನ ಮಾಡಿರ್ತಕ್ಕಂಥದ್ದು. ಎಲ್ಲಾ ಸೌಲಭ್ಯಗಳನ್ನ ಎಲ್ಲಾ ಒಂದು ಪೋಷಕರ ವರ್ಗದವರು ಪಡ್ಕೋಬೇಕು ಅಂತ ಹೇಳ್ತಾ ನಾವು ಶಾಲೆಯಲ್ಲಿ ಡ್ರಾಪ್ ಔಟ್ ಮಕ್ಕಳ ಬಗ್ಗೆ ಹೇಳೋದಾದ್ರೆ 2023-24ನೇ ಸಾಲಲ್ಲಿ ಅಂದ್ರೆ ಶಾಲೆಗೆ 1-2 ದಿನ ಬಂದು ಉಳಿದಂತೆ ಪೂರ್ತಿ ಒಂದು ವರ್ಷದಲ್ಲಿ ಬರದೇ ಇರುವಂತ ಮಕ್ಕಳು ಯಾವುದು ಕಂಡು ಬಂದಿಲ್ಲ. ಈ ವರ್ಷದಲ್ಲೂ ಕೂಡ ಯಾವುದೇ ಒಂದು ಡ್ರಾಪ್ ಔಟ್ ಮಕ್ಕಳು ಕಂಡು ಬಂದಿಲ್ಲ. ನಿರಂತರವಾಗಿ ಎಲ್ಲ ಶಾಲೆಗೆ ಬರ್ತಾ ಇದ್ದಾರೆ. ಎಲ್ಲರೂ ಪ್ರತಿದಿನ ಶಾಲೆಗೆ ಬರ್ತಾ ಇದ್ದೀರಪ್ಪ? ಅಬ್ಸೆಂಟ್ ಆಗುವಂತ ಮಕ್ಳು ಯಾರಾದ್ರೂ ಉಂಟಾ? ವಾರಕ್ಕೆ 2 ದಿನ 3 ದಿನ ಪ್ರತಿದಿನ ಬರ್ತೀರಾ? ಲಾಸ್ಟ್ ಯಾರೋ ಒಬ್ರು ನೋಡ್ತಾ ಇದ್ದಾರೆ. ಅಬ್ಸೆಂಟ್ ಆಗ್ತೀಯಾ? ಲಕ್ಷ್ಮಿ, ನಿನ್ ಹೆಸರು ತುಂಬಾ ಚೆನ್ನಾಗಿದೆ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಅಲ್ವಾ? ಲಕ್ಷ್ಮಿ ಯಾವಾಗೂ ತಪ್ಪಿಸ್ಕೋಬಾರ್ದು. ನಿತ್ಯ ನಿರಂತರವಾಗಿ ಹರಿದಾಡ್ತಾ ಇರ್ಬೇಕು ಎಲ್ಲಾ ಮನೆಗಳಲ್ಲಿ, ಎಲ್ಲಾ ಕಡೆನೂ ಅಲ್ವಾ? ಬರ್ಬೇಕು ಆಯ್ತಾ? ಹೌದು ಮೇಡಮ್, ಮತ್ತೆ ಎಲ್ಲಾ ಕಡೆ ಮಹಾಲಕ್ಷ್ಮಿ ಹರಿದಾಡಿದ್ರೆ ಎಲ್ಲರಿಗೂ ಖುಷಿ ಆಗುವಂತದ್ದು. ದಯಮಾಡಿ ಅವರ ಒಂದು ಪೋಷಕರು ಯಾರಾದ್ರೂ ಬಂದಿದ್ರೆ ಆ ಮಗುನ ಕಳಿಸ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿ. ಯಾಕಂದ್ರೆ ಟೀಚರ್ ಫೋನ್ ಮಾಡಿದ್ರು ಎಲ್ಲಾ ಮಕ್ಕಳು ಅವಳ ಕಡೆಗೆ ನೋಡಿದ್ರು. ನಾವು ಕ್ಲಾಸ್ ಒಳಗಡೆ ಹೋದಾಗ್ಲೂ ಬರ್ಬೇಕಮ್ಮ. ಯಾಕಂದ್ರೆ ಇವಾಗ ಪಾಠ ಮಾಡಿರೋದು ನೀನು ಇವಾಗ ಚಿಕ್ಕವಳು, 2ನೇ ಕ್ಲಾಸ್ ಇವಾಗ ನೀನು 4 ಅಲ್ವಾ? ನೆಕ್ಸ್ಟ್ ನೀನು ಹೈಸ್ಕೂಲಿಗೆ ಹೋಗ್ತೀಯ ಇನ್ನೊಂದು ವರ್ಷ ಹೋದ್ಮೇಲೆ 7th ಹೋದ್ರೆ ಆಯ್ತಾ? ಹಾಗಾಗಿ ನಿನ್ನ ಕಲಿಕೆ ಸಾಮರ್ಥ್ಯ ಚಿಕ್ಕ ವಯಸ್ಸಿನಿಂದ ಏನು ನಿಮ್ಗೆ ಬೋಧನೆಯನ್ನ ತುಂಬ್ತಾರೆ ಅದು ನಿಮ್ಮ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿನ ಕಲ್ತ್ಕೋತೀರಾ ಅಂತ ಹೇಳ್ತಾ ಪ್ರತಿದಿನ ಎಲ್ಲರೂ ಕೂಡ ಶಾಲೆಗೆ ಬರಬೇಕು ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಶಾಲೆಯಲ್ಲಿ ವಿಶೇಷ ಅಗತ್ಯವುಳ್ಳ ಒಂದು ಮಕ್ಕಳ ಬಗ್ಗೆ ಹೇಳೋದಾದ್ರೆ ಒಂದು 2023-24ರಲ್ಲಿ ಪ್ರಸ್ತುತ ಸಾಲಿನಲ್ಲಿ ಯಾವುದೇ ಒಂದು ವಿಶೇಷ ಅಗತ್ಯವುಳ್ಳ ಮಗು ಇರೋದು ಕಂಡು ಬಂದಿಲ್ಲ. ಮತ್ತೆ ನಿಮ್ಮ ಮಕ್ಕಳ ಒಂದು
ಭವಿಷ್ಯದ ಬಗ್ಗೆ ಒಂದು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಎಲ್ಲ ನಿಮ್ಮ ಶಿಕ್ಷಕರು ಮಾಹಿತಿ ಕೊಡ್ತಿರ್ತಾರ ಅವಾಗ್ಲೇನೆ ಈಗ ಹೇಗೆ ನಿಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೋಬೇಕು. ಈಗ ಅಲ್ಲಿ ಮೇಡಮ್ ಒಂದು ಪ್ರತಿಜ್ಞೆ ಮಾಡಿಸಿದ್ರು, ಯಾಕಂದ್ರೆ ಎಲ್ಲರೂ ಕೂಡ ಪ್ರತಿಜ್ಞೆ ಮಾಡಿದೀವಿ ನಿಮ್ಮ ಸ್ವಚ್ಛತೆಯ ಆವರಣವನ್ನ ನೀಟಾಗಿ ಇಟ್ಕೋಬೇಕು, ಅಲ್ಲಲ್ಲಿ ಕಸ ಎಲ್ಲ ಅಂಟಾಡಬಾರ್ದು ಅಂತೇಳಿ ಪ್ರತಿಜ್ಞೆಯನ್ನ ಕೂಡ ಮಾಡಿಸಿದ್ದಾರೆ ಅಲ್ವಾ. ಅದೇ ರೀತಿ ನಿಮ್ಮ ಜೀವನ ಶೈಲಿಯ ಬಗ್ಗೆ ಒಂದು ಹೇಗೆಲ್ಲ ನಡ್ಕೋಬೇಕು, ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಗುಡ್ ಟಚ್ ಬಗ್ಗೆ ಹೇಳ್ತಾರ ನಿಮ್ಮ ಟೀಚರು. ಮತ್ತೆ ನಿಯಮಾನುಸಾರ ಹಲ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯೆ ಭರಿಸಿರುವುದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಚನ್ನಪ್ಪನದೊಡ್ಡಿ ಗ್ರಾಮದಲ್ಲಿ ಶಾಲೆ ಇಲ್ಲ ಅಂತೇಳಿ ನೀವು ಬೇರೆ ಕಡೆ ಹೋದ್ರೆ ಅಲ್ಲಿಗೆ ಒಂದು 5 ಕಿಲೋಮೀಟರ್ ದೂರ ಹೋಗುವಂತ ಮಗು ಏನಾದ್ರು ಕಂಡು ಬಂದ್ರೆ ಆ ಮಗುಗೆ ನಿಯಮಾನುಸಾರ ಒಂದು 6,000ದ ಒಂದು ಸಾರಿಗೆ ಭತ್ಯೆವನ್ನ ಖರ್ಚು ಭರಿಸಲಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ನಿಮ್ಮ ಸ್ಥಳೀಯ ಮಕ್ಕಳೇ ಬರ್ತಾ ಇರೋದ್ರಿಂದ ಯಾವುದೇ ಒಂದು ಸಾರಿಗೆ ಭತ್ಯೆವನ್ನ ಖರ್ಚು ಭರಿಸಿರೋದು ಕಂಡು ಬಂದಿಲ್ಲ. ಮತ್ತೆ ಹೇಳಿದಾಗೆ ದೀರ್ಘಕಾಲಿಕವಾಗಿ ಇರುವ ಕುರಿತು ಅಂತ ಹೇಳೋದಾದ್ರೆ, ನಾವು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಯಾವುದೇ ಒಂದು ಮಗು ಕಂಡು ಬಂದಿರುವುದಿಲ್ಲ. ಮತ್ತೆ ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ 5 ಕೊಠಡಿಗಳು ಇರುವುದು ಕಂಡು ಬಂದಿದೆ. ನಲಿಕೊಳಿ ಕೊಠಡಿಗೆ ಸಂಬಂಧಪಟ್ಟಂತೆ ಮೇಲ್ಛಾವಣಿ ದುರಸ್ತಿಯಲ್ಲಿ ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಒಂದು ಶಿಕ್ಷಣ ಇಲಾಖೆಗೂ ಕೂಡ ವರದಿಯನ್ನ ಸಲ್ಲಿಸ್ತಾ ಇದ್ವಿ. ಜೊತೆಗೆ ಶಾಲೆಯಲ್ಲಿ ಒಂದು ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ, ಮೂಲಭೂತ ಸೌಕರ್ಯಗಳಂತ ನಿಮ್ಮ ಶಾಲೆಯಲ್ಲಿ ಶೌಚಾಲಯ ಚೆನ್ನಾಗಿದ್ಯಾ? ಬೆಳಕಿಗೆ ನೀರೆಲ್ಲ ಇದೆಯಾ? ಪ್ರತಿದಿನ ನೀರು ಬರುತ್ತಾ? ಹಾಗಾದ್ರೆ ನಿಮಗೆ ಕುಡಿಲಿಕ್ಕೆ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಇದೆ ಅಲ್ವಾ? ಊಟ ಎಲ್ಲ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಅಡುಗೆ ರುಚಿ ಎಲ್ಲ ಮಾಡ್ತಾರಾ? ಎಲ್ರು ಮೊಟ್ಟೆ ಎಲ್ಲ ತಿಂತೀರಾ? ಎಷ್ಟು ಪ್ರತಿದಿನ ಮೊಟ್ಟೆ ಇದೆಯಾ? ಈಗ ಹಿಂದಿನ ವರ್ಷ ಎಲ್ಲ ಪ್ರತಿದಿನ ಕೊಡ್ತಾ ಇರ್ಲಿಲ್ಲ ಅಲ್ವಾ? ಯಾವ ವಾರ ಕೊಡ್ತಾ ಇದ್ರು? ಮಂಗಳವಾರ ಶುಕ್ರವಾರ ಅಷ್ಟೇ ಕೊಡ್ತಾ ಇದ್ರಲ್ವಾ? ಈ ವರ್ಷ ಪ್ರತಿದಿನ ಕೊಡೋದು. ವಾರದಲ್ಲಿ 5 ದಿನನೂ ಕೂಡ ಮೊಟ್ಟೆ ಕೊಡ್ತಾರಾ? 6 ದಿನನೂ ಕೊಡ್ತಾರಾ? ಈಗ ಮೊಟ್ಟೆ ತಿಂದಿರುವಂತ ಮಕ್ಕಳಿಗೆ ಬಾಳೆಹಣ್ಣೆಲ್ಲ ವಿತರಣೆ ಮಾಡ್ತಾರ. ತಿಂದಿರೋ ಎಷ್ಟು ಜನ ಇದ್ದೀರಾ? ಮಕ್ಕಳಲ್ವಾ? 2 ಕೊಟ್ಟರು ಯಾವ್ದನ್ನು ಇಷ್ಟಪಡ್ತಾರೆ. ಇನ್ನೊಂದು ಅಂದ್ರೆ ಎಲ್ಲರಿಗೂ ಇಷ್ಟ. ಬಾಳೆಹಣ್ಣು ಕೊಟ್ಟರು ತಿಂತಾರೆ, ಮೊಟ್ಟೆ ಕೊಟ್ಟರು ತಿಂತಾರೆ, ಚಿಕ್ಕಿ ಕೊಟ್ಟರು ತಿಂತಾರೆ. ಚಿಕ್ಕಿ ಈ ಸರಿಯಿಂದ ಚಿಕ್ಕಿ ಕ್ಯಾನ್ಸಲ್ ಆಗಿದೆ. ಲಾಸ್ಟ್ ಅರ್ಧ ವೀಕಿಂದ ನಾವು ಆಡಿಟ್ ಮಾಡ್ತಾ ಇದ್ವಿ. ಅವಾಗ ಲಾಸ್ಟ್ ಇಯರ್ ಹಿಂಗೇನೆ ಅವಾಗ ಚಿಕ್ಕಿ ಕ್ಯಾನ್ಸಲ್ ಆಯ್ತು. ಒಂದೊಂದು ಮಕ್ಕಳಿಗೆ ಕೊಡ್ತಾರೆ, ಒಂದೊಂದು ಶಾಲೆಯಲ್ಲಿ ಅರ್ಧ ಮುಟ್ಟು ಕೊಡ್ತಾರೆ, ಸಣ್ಣದ್ ಕೊಡ್ತಾರೆ ಅನ್ನೋ ಸಮಸ್ಯೆಗಳು ಬಂತು. ಅದೇ ಎಲ್ಲಾ ಶಾಲೆಯಲ್ಲಿ ಇಲ್ಲ ಮೇಡಮ್. ಸ್ವೀಟು ಅಲ್ಲ ಹೇಳಿದ್ರು. ಸ್ವಲ್ಪ ಒಂದೊಂದು ಶಾಲೆಗಳಲ್ಲಿ ಗೊಂದಲ ಆಗಿರುವಂತದ್ದಿತ್ತು. ನಾವು ಹೋದಂತ ಸಂದರ್ಭದಲ್ಲಿ ಮಕ್ಕಳೇ ಹೇಳ್ತಾ ಇದ್ರು, ನಮ್ಗೆ ಸ್ವಲ್ಪ ಕೊಡ್ತಾರೆ ಮೇಡಮ್, 1 ಪೀಸ್ ಕೊಡ್ಬೇಕು ಮೇಡಮ್ ಅಂತ. ಇದೇ ತರ ಪೋಷಕರ ಕೊಡ್ತಾರೆ ಅಂತ ತೋರಿಸ್ತಾರೆ ಮೇಡಮ್. ಯಾಕಂದ್ರೆ ನಾವು 2 ವರ್ಷದಿಂದ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಾವು ಒಂದು ಸೋಷಿಯಲ್ ಆಡಿಟ್ ಅನ್ನ ಮಾಡ್ತಾ ಇರೋದು. ಮೊದಲೆಲ್ಲ ನಾವು ಗ್ರಾಮ ಪಂಚಾಯತಿನಲ್ಲಿ ಮಾಡ್ತಾ ಇದ್ವಿ. ಈಗ ಹೋದ ವರ್ಷದಿಂದ ಮಾತ್ರ ನಮ್ಗೆ ಇದನ್ನ ಸೋಷಿಯಲ್ ಆಡಿಟ್ ಕೊಟ್ಟಿರುವಂತದ್ದು. ಇದರಲ್ಲಿ ಆಯ್ದ ಶಾಲೆಗಳು ಮಾತ್ರ ಅವರು ಏನು ಆಯ್ಕೆ ಮಾಡಿಕೊಟ್ಟಿರ್ತಾರೆ ಸ್ಟೇಟ್ ಅಲ್ಲಿ, ಆ ಶಾಲೆಗಳು ಮಾತ್ರ ನಾವು ಆಡಿಟ್ ಅನ್ನ ಮಾಡ್ತಿರೋದು. ಇವತ್ತು ನಮ್ಗೆ ಪ್ರೌಢಶಾಲೆ ಇದ್ದಿದ್ದರಿಂದ ನಿಮ್ಮ ಶಾಲೆನ ಮಧ್ಯಾಹ್ನಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಶಿಕ್ಷಕರಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ. ಒಂದೇ ದಿನ 2 ಡೇಟ್ ಹಾಕೋದ್ರಿಂದ ಮಾಡ್ಲಿಕ್ಕೆ ಗುರುರಿಯದ ಒಂದು ಸ್ವಾಗತವನ್ನ ಹಾಕೋಂತ. ಜೊತೆಗೆ ನಿಮ್ಗೆ ಸಾಕಷ್ಟು ಮಧ್ಯಾಹ್ನ ಕುಡಿಯೋಕೆ ನೀರಿದ್ಯಾ? ಪ್ರತಿದಿನ ಎಷ್ಟು ನೀರು ಕುಡಿತೀರಾ? 1 ಬಾಟಲ್ ಕುಡಿತೀರಾ? ಅರ್ಧ ಲೀಟರ್ ಕುಡಿತೀರಾ? 1 ಲೀಟರ್ ಕುಡಿತೀರಾ? ಎಷ್ಟು ಕುಡಿತೀರಾ? ಅರ್ಧ ಲೀಟರ್ ಬಾಟಲ್ ತಾನೆ ಒಂದಿನಕ್ಕೆ ಎಷ್ಟು ಲೀಟರ್ ಕುಡಿಬೇಕು? ಮನೇಲಿ 1 ಲೀಟರ್ ಕುಡಿತೀರಾ? ಮಾಹಿತಿಗೋಸ್ಕರನೇ ನಾವು ಈ ಸಭೆಯನ್ನ ಕರೆದಿರುವಂತದ್ದು. ಎಲ್ಲಾ ಮೂಲಭೂತ ಸೌಕರ್ಯಗಳು ಮಕ್ಕಳಿಗೆ ತಲುಪ್ತಾ ಇದೆಯಾ ಅನ್ನೋದಕ್ಕೋಸ್ಕರ. ನೀರು ಕುಡಿಯೋದ್ರಿಂದ ಏನು ಉಪಯೋಗ ಆಗುತ್ತೆ ಹೇಳಿ? ಆಮೇಲೆ ನಾವು ನೀರು ಕುಡಿದಾದ್ಮೇಲೆ ತಿಂದಿರೋ ಊಟ ಎಲ್ಲ ಕ್ರಿಯೆ ಚೆನ್ನಾಗಾಗುತ್ತೆ, ನಿಮ್ಮ ಬೆಳವಣಿಗೆ ಆಗುತ್ತೆ ಅಂತೇಳಿ, ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಪ್ರತಿದಿನ ಶುದ್ಧ ನೀರನ್ನ ಕುಡಿಬೇಕು ಅಂತೇಳಿ RO ಪ್ಲಾಂಟಿಂದ ತಂದು ಕೊಡ್ತಾರಲ್ವಾ. ಇಲ್ಲಾಂದ್ರೆ ಶಾಲೆಯಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು, ಇಲ್ಲ ಅಂತಂದ್ರೆ ಬೇರೆ ಒಂದು ಇಲಾಖೆಯಿಂದ ಶಾಲೆಗೆ ತುಂಬಾ 25% ಶಾಲೆಗೆ ಖರ್ಚು ಮಾಡ್ತಾ ಇದೆ ಸರ್ಕಾರ. ಹಾಗಾಗಿ ಮಕ್ಕಳ ಒಂದು ಆರೋಗ್ಯ ಬೆಳವಣಿಗೆ ದೃಷ್ಟಿಯಿಂದ
ಜೊತೆಗೆ ನಿಮ್ಮ ಒಂದು ಮಗನಿಗೆ ಶಾಲೆಗೆ ನೀರು ಕುಡಿ ಜಾಸ್ತಿ ಅಂತ ಹೇಳಿರೋದು ಡಾಕ್ಟರ್ ಮೇಡಮ್. ಅವ್ನು ನೀರಿನ ಅಂಶ ಇಲ್ಲ ಅಂದ್ಬಿಟ್ಟು ವಾಂತಿ ಮಾಡ್ಕೊಂಡಲ್ಲ. ಜಾಸ್ತಿ ಕುಡಿಸ್ಬೇಕು ನೀವು. ಮನೆ ಕುಡಿಸ್ತೀನಿ ಮೇಡಮ್, ಇಲ್ಲೇ ಕುಡಿಯಲ್ಲ ಅವನು ಕಳ್ಳ. ಬಾಟ್ಲಲ್ಲೇ ಕೊಟ್ಟು ಕಳಿಸ್ತೀವಿ. ನೀರಿಗೋಸ್ಕರನೇ ಸರ್ಕಾರ ಅನುದಾನ ಕೊಡ್ತಿದೆ, ಇಂತಿಷ್ಟು ಅನುದಾನ ಅಂತ ಕೊಡುತ್ತೆ. ನೀರು ಶಾಲೆ ಇಲ್ಲ ಅಂದ್ರೆ ಅಡ್ಗೆ ಅಮ್ಮ ಬಿಸಿನೀರು ಕಾಯಿಸ್ಕೊಡ್ಬೇಕು, ಹೆಣ್ಮಕ್ಳಿಗೂ ಇಲ್ಲ ಅಂದ್ರೆ ಮಕ್ಳಿಗೆ ಕೂಡ ಬಿಸಿಲನ್ನೇ ಕೊಡ್ಬೇಕು ಅಂತ ಇದೆ. ನೀರು ಕುಡಿಬೇಕಪ್ಪ ನೀನು, ಆಯ್ತಾ? ನೀನು ದೊಡ್ಡವನಾಗ್ಬೇಕಲ್ವಾ, ಬೆಳವಣಿಗೆ ಆಗ್ಬೇಕಂದ್ರೆ ಜಾಸ್ತಿ ನೀರು ಕುಡಿಬೇಕು. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀರು ಹೆಚ್ಚೆಷ್ಟು ನೀರು ಕುಡಿಬೇಕು. ಸೊಪ್ಪು ತರಕಾರಿಗಳನ್ನ ತಿನ್ಬೇಕು. ಜ್ಞಾಪಕದ ಬಿಸಿ ಊಟ ಮಾಡಿರೋದು ಸರ್ಕಾರ ಶಾಲೆಯಲ್ಲಿ ಒಂದು ಪೌಷ್ಟಿಕಾಂಶವುಳ್ಳ ಆಹಾರವನ್ನ ಮಕ್ಕಳಿಗೆ ಕೊಡ್ಲಿ. ಸೊಪ್ಪು ಮತ್ತೆ ತರಕಾರಿಗಳು ಈಗ ಪ್ರತಿದಿನ ಮನೆಯಲ್ಲಿ ಮಾಡಕ್ಕಾಗಲ್ಲ, ಕೆಲಸಕ್ಕೆ ಹೋಗುವಂತಾರೆ, ಯಾವ್ದೋ ಒಂದು ಮಾಡ್ಕೊಟ್ಟಿರ್ತೀವಿ. ಹಾಗಾಗಿ ಪ್ರತಿದಿನ ಶಾಲೆಯಲ್ಲಿ ಮೆನು ಚಾರ್ಟ್ ಪ್ರಕಾರ ಅಡುಗೆ ಮಾಡ್ತಾರೆ. ಯಾಕಂದ್ರೆ ಪೋಷಕಾಂಶವುಳ್ಳ ಆಹಾರಗಳು, ನಾರಿನ ಪದಾರ್ಥ ಒಂದು ಆಹಾರಗಳು ಸಿಗ್ಬೇಕು ಅನ್ನೋದು ಹೇಳಿ. ಉದಾಹರಣೆಗೆ ಶಾಲೆಯಲ್ಲೇ ಕೈತೋಟ ಮಾಡಬೇಕು ಅಂತ ಯಾವ್ಯಾವ ಒಂದು ನಾವು ಮಿಸ್ ಮಾಡುವಾಗ ಶಾಲೆಯಲ್ಲೇ ಕೈತೋಟ ಮಾಡಿದ್ರೆ ಅಲ್ಲಿ ಬೆಳೆಯುವಂಥ ತರಕಾರಿಗಳು ನೈಸರ್ಗಿಕವಾಗಿ ಸಿಗುವಂಥ ತರಕಾರಿಗಳನ್ನೇ ಮಕ್ಕಳ ಮಧ್ಯಾಹ್ನ ಬಿಸಿ ಊಟಕ್ಕೆ ಬಳಸಬೇಕು ಅಂತ ಇರುವಂಥದ್ದು. ಇದು ಸರ್ಕಾರದ ಒಂದು ಪ್ರಶ್ನಾವಳಿಗಳಿರುತ್ತೆ. ಯಾಕಂದ್ರೆ ಅವರ ಬೆಳವಣಿಗೆ ಚೆನ್ನಾಗಿರ್ಬೇಕು, ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಲ್ಲಿ. ಇನ್ನು ಜೊತೆಗೆ ಪ್ರಯೋಗಾಲಯ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನಿಮ್ದು LPS ಶಾಲೆ ಆಗಿರೋದ್ರಿಂದ ಪ್ರಯೋಗಾಲಯ ಲಭ್ಯವಿರುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಚಾರ್ಟ್ಗಳಿದೆ ಅಲ್ವಾ? ಏನೇನಿದೆ ನಿಮ್ಮ ಶಾಲೆಯಲ್ಲಿ? ಸೈನ್ಸ್ಗೆ ಸಂಬಂಧಪಟ್ಟಂತೆ ಏನೇನಿದೆ ಹೇಳಿ. ನಿಮ್ ಮೇಡಮ್ ಪಾಠ ಮಾಡ್ತಾರಲ್ವಾ? ಟಿವಿ ಇದೆ ಅಲ್ವಾ? ಪ್ರೊಜೆಕ್ಟರ್ ಇದೆಯಾ? ಟಿವಿ ಇದೆಯಾ? ಪಾಠ ಎಲ್ಲ ಮಾಡ್ತಾರ? ಅದನ್ನ ನಿಮ್ಗೆ ಬಳಕೆ ಕೊಡ್ತಾರಾ? ಚಾರ್ಟ್ಗಳಿದ್ಯಾ? ಅವ್ರಿಗೆ ಗಣಿತ ಬಿಟ್ಟು ಪಾಠ ಮಾಡ್ಬೇಕಾದ್ರೆ ಎಲ್ಲ ಕೊಡ್ತಾರ ನಿಮಗೆ? ಯಾಕಂದ್ರೆ ನಮ್ಮ ಪ್ರಶ್ನಾವಳಿಯಲ್ಲಿ ಗಣಿತ ಬಿಟ್ಟಿದ್ದು ಮಕ್ಕಳಿಗೆ ಬಳಕೆ ಬರ್ತಾ ಇದೆಯಾ ಇಲ್ವೋ ಅನ್ನೋ ಪ್ರಶ್ನಾವಳಿಗಳಿದೆ. ಅದಕ್ಕೋಸ್ಕರ ತಮ್ಮ ಹತ್ರನೇ ಮಾಹಿತಿಯನ್ನ ತಗೋಬೇಕು ಅನ್ನೋ ಉದ್ದೇಶ ಅಷ್ಟೇ. ಅದು ಇದ್ದಂತ ವಸ್ತು ನಿಮ್ಗೆ ಬಳಕೆ ಆಗ್ತಾ ಇದೆಯಾ? ಕೊಡ್ತಾರ ಎಲ್ಲಾರು ಪಾಠ ಮಾಡುವಂತ ಸಂದರ್ಭದಲ್ಲಿ? ಆಯ್ತು. ಹಾಗಾದ್ರೆ ನಿಮ್ಮಲ್ಲಿ ಗ್ರಂಥಾಲಯ ಬುಕ್ಸ್ ಇದೆಯಾ? 172 ಗ್ರಂಥಾಲಯ ಬುಕ್ಸ್ ಇದೆ ಅಲ್ವಾ? ಯಾವ್ಯಾವ್ದು ಓದಿದ್ದೀರಾ ಇಲ್ಲಿವರೆಗೆ? ಗ್ರಂಥಾಲಯ ಬುಕ್ಸ್ ಓದ್ತೀರಲ್ವಾ ನೀವು? ಎಷ್ಟು ಬುಕ್ಸ್ ಓದಿದ್ದೀರಾ? ಯಾರಾದ್ರೂ ಒಬ್ರು ಹೇಳ್ಬೋದು. ಯಾವ್ಯಾವ ಬುಕ್ಸ್ ಓದ್ತೀರಾ ನೀವು? ಗ್ರಂಥಾಲಯ ಬುಕ್ಸ್ ಓದ್ತೀರಲ್ವಾ ನೀವು? ಯಾವ್ದು ಓದಿದ್ದೀರಾ ಇಲ್ಲಿವರೆಗೆ? ಹೇಳಿ ವೆರಿ ಗುಡ್. ಹೇಳಿ. ಎಲ್ಲರೂ ಹೇಳ್ಬೇಕು. ಯುವಕರಿಗೆ ಕರೆ, ಸಣ್ಣ ಕಥೆಗಳನ್ನೆಲ್ಲ ಓದ್ತೀರಾ? ಓದ್ತೀರಾ ಎಲ್ಲರೂ? ನಿರ್ವಹಣೆ ಮಾಡಿದ್ದೀರಾ ನಿಮ್ಮ ಶಾಲೆಗಳಲ್ಲಿ? ಸಹಿ ಮಾಡಿ ತಗೋತೀರಾ? ಪ್ರತಿದಿನ ಎಷ್ಟು ದಿನ ಮನೆಯಲ್ಲಿ ಎಷ್ಟು ಗಂಟೆವರೆಗೂ ಓದ್ತೀರಾ? ಪಾಠ ಎಲ್ಲ ಸ್ಕೂಲ್ ಮುಗಿಸ್ಕೊಂಡು ಹೋಗ್ತೀರಲ್ವಾ? ಎಷ್ಟು ಗಂಟೆಗೆ ಹೋಗ್ತೀರಾ ಶಾಲೆಯಿಂದ? 5 ಗಂಟೆಗೆ. ಬರುವಂತ ಸಮಯ ಎಷ್ಟಾಗಿರುತ್ತೆ? 9:30. ಪ್ರೇಯರ್ ಎಷ್ಟು ಗಂಟೆಗೆ? 10 ಗಂಟೆಗೆ. ಎಷ್ಟು ಗಂಟೆಗೆ ಮಾಡ್ತಾರೆ? ಎಲ್ಲರೂ ಭಾಗವಹಿಸ್ತೀರಲ್ವಾ ಪ್ರೇಯರ್ಗೆ? ಟೈಮ್ ಎಷ್ಟು ಗಂಟೆಗೆ? ನಿಮ್ಮ ಟೀಚರ್ಸ್ ಬಂದಿರ್ತಾರಾ? ಈಗ ನಿಮ್ಮ ಮೇಡಮ್ ಇಲ್ಲಿ ಪ್ರತಿಜ್ಞೆ ಮಾಡಿದಾಗೆ ಪ್ರೇಯರ್ ಅಲ್ಲೂ ಕೂಡ ಪ್ರತಿಜ್ಞೆ ಮಾಡಿಸ್ತಿರ್ತಾರ ಅವಾಗ ಮಾಡ್ತೀರಾ ಎಲ್ಲರೂ? ನಿಮ್ಮಲ್ಲಿ ಪೇಪರ್ ಏನಾದ್ರು ಓದಿಸೋದು ಅಭ್ಯಾಸ ಉಂಟಾ? ನ್ಯೂಸ್ ಪೇಪರ್ ಸುಭಾಷಿತ ಮೈದಾನ ಎಲ್ಲ ಫ್ರೀ ಆಗಿದೆ ಅಲ್ವಾ? ದುಡ್ಡಾಗಿದೆ. ಕೆಲವು ಶಾಲೆಗಳಲ್ಲಿ ಆಟದ ಮೈದಾನನೇ ಇರಲ್ಲ ಮೇಡಮ್. ಸುಮಾರು ಶಾಲೆಗಳಲ್ಲಿ ಉರ್ದು ಶಾಲೆಗೆ ಹೋಗಿದ್ವಿ, ಅಲ್ಲಿ ಆಟ ಆಡಿದ ಇಷ್ಟ. ಅಲ್ಲಿ ಮುಂದೆನೆ ಮೇನ್ ರೋಡ್ ಇರೋದ್ರಿಂದ ಆಟದ ಮೈದಾನನೇ ಇಲ್ಲ ಆ ಶಾಲೆಗೆ. ಹಾಗಾಗಿ ನಿಮ್ಗೆ ಆಟ ಆಡ್ಲಿಕ್ಕೆ ಬಿಡ್ತಾರಾ? ನಿಮ್ಮ ಶಾಲೆಯಲ್ಲಿ ಏನೇನು ಆಟ ಸಾಮಾನು ಇದೆ? ಜಾರ್ಬಂಡೆ, 22, 12, 21,
10/6/23 ಅದರಲ್ಲಿ ಒಂದು 18 ಜನ ಒಂದು ಕಮಿಟಿ ಸದಸ್ಯರು ಇರ್ತಾರೆ. ಅವರಲ್ಲಿ ಒಂದು 9 ಜನ ಮಹಿಳೆಯರು, 10 ಜನ ಪುರುಷರನ್ನು ಆಯ್ಕೆ ಮಾಡಿಕೊಂಡು ಸರ್ಕಾರದಿಂದ ಯಾವುದೇ ಒಂದು ಪ್ರಕ್ರಿಯೆ ಅನುದಾನ ಬಂದರೂ ಕೂಡ ಒಂದು ಸಮವಸ್ತ್ರ ಇರ್ಬೋದು, ಪಠ್ಯ ಪುಸ್ತಕ ಇರ್ಬೋದು, ಮಕ್ಕಳ ದಾಖಲಾತಿ ಹಾಜರಾತಿ ಇರ್ಬೋದು, ಯಾವುದೇ ಒಂದು ಅನುದಾನ ಬಂದರೂ ಕೂಡ STMC ಅಧ್ಯಕ್ಷರ ಒಂದು ಒಪ್ಪಿಗೆ ಮೇರೆಗೆ ಖರ್ಚು ಮಾಡ್ತಕ್ಕಂಥದ್ದು. ಈಗ ಸರ್ಕಾರದಿಂದ ನಿಮ್ಮೆಲ್ಲರಿಗೂ ಸಮವಸ್ತ್ರ ಕೊಟ್ಟಿದ್ದಾರಾ? ಮಾತಾಡ್ಬೇಕು. ಕೊಟ್ಟಿದ್ದಾರಾ? ಈಗ ಎಲ್ಲರಿಗೂ ಬುಕ್ಸ್ ಎಲ್ಲ ಕೊಟ್ಟಿದ್ದಾರಾ? ಶೂ ಸಾಕ್ಸ್ ಎಲ್ಲ ಕೊಟ್ಟಿರ್ತಾರಾ? ಎಲ್ಲರೂ ಹಾಕೊಂಡು ಬರ್ತೀರಾ? ಇದೆಲ್ಲರೂ ಸರ್ಕಾರದಿಂದ ನಿಮಗೆ ಕೊಡುವಂತಹ ಸೌಲಭ್ಯಗಳು. ಇನ್ನು 2023-24ನೇ ಸಾಲಿನಲ್ಲಿ 1/4/2023ರಿಂದ 31/3/2024 ಅಂದ್ರೆ ಏಪ್ರಿಲ್ ಟು ಮಾರ್ಚ್ ವರೆಗೆ ನಿಮ್ಮ ಶಾಲೆಗೆ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಬಂದಂತಹ ಅನುದಾನ 71,591 ರೂಪಾಯಿ ಬಂದಿರುವಂತದ್ದು ಓಪನಿಂಗ್ ಬ್ಯಾಲೆನ್ಸ್ ಸೇರಿದಂತೆ. ಇನ್ನು ಅದಕ್ಕೆ ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿದಂತೆ 55,738 ರೂಪಾಯಿ ಖರ್ಚಾಗಿರುವಂತದ್ದು. ಇನ್ನು ಪ್ರಾಥಮಿಕ ಶುಲ್ಕ ಸೇರಿ ಉಳಿದಿರುವಂತದ್ದು 15,853 ರೂಪಾಯಿ ಉಳಿದಿದೆ. ಅದು ಶೂ ಅಂಡ್ ಸಾಕ್ಸ್ ಮತ್ತೆ ಗ್ರೀನ್ ಬೋರ್ಡು, ಶಾಲಾ ಅನುದಾನ, ಕುಡಿಯ ನೀರು, ಶೌಚಾಲಯ ಸ್ವಚ್ಛತೆ, ಇನ್ನು ಇತರ ಖರ್ಚಿಗೆ ವೆಚ್ಚ ಸಂಬಂಧಪಟ್ಟಂತೆ ಖರ್ಚು ಮಾಡಿರುವಂತ ಒಂದು ಬಿಲ್ಲೋಚರಗಳನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದ್ದಾರೆ ಅಂತ ಹೇಳ್ತಾ, ನಿಮ್ಮಲ್ಲಿ FLN ಎಲ್ಲ ಮಾಡ್ತಾರಾ? ಎಲ್ಲರೂ ಭಾಗವಹಿಸ್ತೀರಾ? ಈಗ ಪ್ರತಿದಿನ ಮಾಡ್ತಾರಾ? ವಾರಕ್ಕೊಂದಿನ ಬರ್ತಾರಾ? ಈಗ ಬುನಾದಿ ಸಾಕ್ಷರತಾ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾ ಪ್ರವೇಶ ಮಾಡ್ತಾರಲ್ವಾ ನಿಮ್ಮ ಶಾಲೆಯಲ್ಲಿ? ಎಷ್ಟು ದಿನಕ್ಕೆ ಒಂದ್ಸರಿ ಮಾಡ್ತಾರಾ? ಹೇಗ್ ಮಾಡ್ತಾರೆ? ನೀವೆಲ್ಲರೂ ಭಾಗವಹಿಸ್ತೀರಲ್ವಾ? ಹೇಗ್ ಮಾಡ್ತಾರೆ ಅಂತ ಹೇಳಕ್ಕಾಗುತ್ತಾ? 2 ಪಾಠ ಎಲ್ಲ ಮುಗಿಸ್ಬಿಟ್ಟು 2 ಪಾಠದಲ್ಲಿ ಎಲ್ಲ ಮುಗಿಸ್ಬಿಟ್ಟು 10ರಲ್ಲಿ ಕ್ವಶನ್ ಕೊಡ್ತಾರೆ. ಎಲ್ಲರೂ ಗುಂಪು ಚರ್ಚೆ ಮಾಡ್ತೀರಾ? ಭಾಗವಹಿಸ್ತೀರಾ? ಮಾತಾಡ್ಬೇಕು. ಉಳಿದವರು ಭಾಗವಹಿಸ್ತೀರಲ್ವಾ? ಯಾಕಂದ್ರೆ ಸರ್ಕಾರ ಇವತ್ತು ಯಾರಾದ್ರೂ ಒಂದು ಅವಳು ತಪ್ಪಿಸ್ಕೊಂಡಿರ್ತಾಳೆ, ಇವತ್ತು ತಪ್ಪಿಸ್ಕೊಂಡಿದ್ರೆ ನಾಳೆ ಅವಳಿಗೆ ಇವತ್ತು ಏನಾಗಿದೆ ಅನ್ನೋ ಮಾಹಿತಿ ಲಭ್ಯವಿರೋದಿಲ್ಲ ಅಲ್ವಾ? ಹಾಗಾಗಿ ಇವತ್ತು ಏನ್ ಮಾಡಿದ್ದಾರೆ ಅಂತ ಅವಳು ಒಂದು ಮಕ್ಕಳ ಜೊತೆ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅವಳಿಗೆ ಮಾಹಿತಿ ಲಭ್ಯವಿರಲಿ ಅಂತೇಳಿ FLN ಕಾರ್ಯಕ್ರಮವನ್ನ ಸರ್ಕಾರ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಇದು ನಿಮ್ಮ ಶಾಲೆಗೆ ಎಲ್ಲ ಅಧಿಕಾರಿಗಳು ಹಾಗೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಹಾಜರಾಗಿ ಅದರಲ್ಲಿ 31/7/23, 2/12/23 ಉಮೇಶ್ ಸರ್ BRC ಅವರು, ಭರತ್ ಕುಮಾರ್ ಆರಾಧ್ಯ CRP ಅವರು, ಜೊತೆಗೆ ಪುರಸ್ವಾಮಿಯವರು BRP ಅವರು ಎಲ್ಲರೂ ಕೂಡ ಒಂದು ಶಾಲೆಗೆ ಅಲ್ಲಲ್ಲೇ ಭೇಟಿ ನೀಡಿ ಯಾವುದೇ ಶಾಲೆಗಳಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದು ಬಗೆಹರಿಸಬೇಕು. ಉದಾಹರಣೆಗೆ ಯಾವ್ದಾದ್ರು ಮಕ್ಕಳು ಶಾಲೆಗೆ ಲೇಟ್ ಆಗಿ ಬರ್ತಾ ಇದ್ದಾರಾ, ಅವರು ಅಬ್ಸೆಂಟ್ ಆಗ್ತಾ ಇದ್ದಾರಾ, ಶಾಲೆಯ ಮೂಲಭೂತ ಸೌಕರ್ಯಗಳು, ಹಾಜರಾತಿಗಳು, ಅದರ ಬಗ್ಗೆ ಕೂಡ ಅವರು ಒಂದು ಶಾಲೆಗೆ ಅಲ್ಲಲ್ಲೇ ಭೇಟಿ ನೀಡಿ ಮಾಹಿತಿ ನೀಡಿರುವಂತದ್ದು ಕಂಡು ಬಂದಿರುವಂತದ್ದು. ನಿಮ್ಮ ಶಾಲೆಯಲ್ಲಿ ಗಣಿತ ಕಿಟ್ಗಳು ಮತ್ತೆ ಚಾರ್ಟ್ಗಳು ಎಲ್ಲರಿಗೂ ಲಭ್ಯವಿದೆ ಅಲ್ವಾ? ನಿಮ್ಮಲ್ಲಿ ಒಂದು ಸ್ವಯಂ ರಕ್ಷಣಾ ತರಬೇತಿಗೆ ಸಂಬಂಧಪಟ್ಟಂತೆ ಈಗ ಸ್ವಯಂ ರಕ್ಷಣಾ ತರಬೇತಿಗೆ ಪ್ರೌಢಶಾಲೆಗೆ ಅಷ್ಟೇ ಅನುದಾನ ಬರುವಂತದ್ದು. ನಿಮ್ಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರೋದ್ರಿಂದ ನಿಮ್ಮ ಶಿಕ್ಷಕರು ನಿಮಗೆ ಯೋಗಾಭ್ಯಾಸವನ್ನ ಮಾಡೋದು ಹೇಳ್ಕೊಡ್ತಾರಾ? ಯಾವಾಗ ಹೇಳ್ತಾರೆ? ಯೋಗ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಬೆಳವಣಿಗೆ ಆಗುತ್ತೆ. ನೀವು ಪ್ರಾಣಾಯಾಮ ಮಾಡೋದ್ರಿಂದ ಮತ್ತೆ ಆಸನಗಳನ್ನ ಮಾಡೋದ್ರಿಂದ ಪ್ರಕ್ರಿಯೆ ಚೆನ್ನಾಗಿರ್ಲಿ ಅಂತೇಳಿ ಚಿಕ್ಕ ಒಂದು FTS ಬೆಳವಣಿಗೆಯಿಂದನೂ ಕೂಡ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಅದು ಒಂದು ಪ್ರಕ್ರಿಯೆ ಇರುವಂತದ್ದು. ಜೊತೆಗೆ ಕಸ ವಿಲೇವಾರಿ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ ಒಣಗಿದ ಕಸ ಮತ್ತೆ ಒಣ ಕಸವನ್ನ ವಿಲೇವಾರಿ ಮಾಡ್ತೀರಲ್ವಾ? ಈಗ ಘನತ್ಯಾಜ್ಯ ಘಟಕ ತಗೊಂಡೋಗುತ್ತಾ ಅಥವಾ ಅಗ್ನಿನಂದಕ ಮಾಡ್ತೀರಾ ಅಥವಾ ಗಿಡದ ಬುಡಕ್ಕೆ ಹಾಕ್ತೀರಾ? ನಿಮ್ಮ ಶಾಲೆಯಲ್ಲಿ ಯಾವುದಕ್ಕೆ ಹಾಕ್ತೀರಾ? ಅದು ಗ್ರಾಮ ಪಂಚಾಯತಿ ವಿಲೇವಾರಿ ಮಾಡಿಸಲಿಲ್ಲ, ಡಂಪ್ ಮಾಡ್ತಾರೆ. ನಮ್ಮ ಸ್ಕೂಲ್ ಮುಂದೆ ಹಾಕಿದ್ದಾರೆ. ನಮ್ಮ ಮಕ್ಕಳಿಗೆ ಏನು ಪೇಪರು ಮತ್ತೆ ಪ್ಲಾಸ್ಟಿಕ್ ಶೂಸ್ ಆ ಥರದ್ದೆಲ್ಲ ಅಲ್ಲಿ ಹಾಕಿದ್ರೆ ಇನ್ನು ಮಿಕ್ಕಿದ್ದು ಎಲೆದೆಲ್ಲ ಆ ಸೈಡ್ ಒಂದು ಅಗ್ನಿನಂದಕ ಮಾಡ್ತೀರಾ? ಶಿಕ್ಷಕರ ಬರುವಂತ ಸಮಯ, ನಿಮ್ಮ ಶಿಕ್ಷಕರು ಎಷ್ಟು ಗಂಟೆಗೆ ಬರ್ತಾರೆ ಶಾಲೆಗೆ? 9:30. ನೀವು ಎಲ್ಲ ವರ್ಷಕ್ಕೆ ಬರ್ತೀರಲ್ವಾ? ನಿಮ್ಮಲ್ಲಿ ಜೊತೆಗೆ ನಿಮ್ಮ ಶಾಲೆಯ ದುರಸ್ತಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ ಒಂದು ಅಡುಗೆ ಮನೆ, ಒಂದು ಮೇಲ್ಛಾವಣಿ ದುರಸ್ತಿಯಲ್ಲಿದೆ, ಕಿಟಕಿ ಬಾಗಿಲು ರಿಪೇರಿಯಲ್ಲಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ವರದಿಯನ್ನ ಸಲ್ಲಿಸ್ತೇವೆ. ನಿಮ್ಗೆ ಹೆಲ್ತ್ ಚೆಕಪ್ ಮಾಡ್ಲಿಕ್ಕೆ ನರ್ಸ್ ಅಥವಾ ಸಿಸ್ಟರ್ ಎಲ್ಲರೂ ಬರ್ತಿರ್ತಾರ? ಅವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡಿದ್ದೀರಾ? ಯಾವ್ದು ಸಿಸ್ಟರ್ ಅಥವಾ ಡಾಕ್ಟರ್ ಬಂದಿದ್ರು ನಿಮ್ಮ ಶಾಲೆಗೆ?
ಹತ್ರನೇ ಒಂದು CHO ಸೆಂಟರ್ ಇದೆ ಮ್ಯಾಮ್. ಅಲ್ಲಿಂದ ಮಂತ್ಲಿ ಒನ್ಸ್ ಮಕ್ಕಳಿಗೆ ಏನು ಹೆಲ್ತ್ ಬೇಕು ಅವೇರ್ನೆಸ್ ಮೂಡಿಸೋದಾಗ್ಲಿ, ಅವ್ರಿಗೆ ಹೆಲ್ತ್ ಫೆಸಿಲಿಟೀಸ್, ಟ್ಯಾಬ್ಲೆಟ್ ಕೊಡೋ ಇಂಜೆಕ್ಷನ್ ಎಲ್ಲ ಅವ್ರು ಈ ಸರಿ ರೇಣುಕಾ ಮ್ಯಾಮ್ ಅಂತ ಇದರಿಂದ 2023-24 ಬಂದಿರುವಂತಹದ್ದು ನಾನು ಹೇಳಿದ್ದು ಮಹೇಶ್ವರಿ ಅವರು ನನಗೆ ಅಂತೇಳಿ ದಾಖಲಾತಿನಲ್ಲಿ ಕೊಟ್ಟಿದ್ರಿ. ಅವರು 3/7/23ರಲ್ಲಿ ಬಂದಿರುವಂತಹದ್ದು. CHO ಸುಮಾ ಅವರು ಬಂದಿರುವಂತಹದ್ದು ಮಾಹಿತಿಯನ್ನು ಕೊಟ್ಟಿದ್ರು. ಅವರು ನಿಮಗೆ ನಿಮ್ಮ ಬೆಳವಣಿಗೆ ಬಗ್ಗೆ ಎಲ್ಲ ಮಾತ್ರೆ ಎಲ್ಲ ಕೊಡ್ತಾರಾ? ಕ್ಯಾಲ್ಸಿಯಂ, ವಿಟಮಿನ್, ಜಂತುಹುಳು ಮಾತ್ರೆ ಎಲ್ಲ ಕೊಡ್ತಾರಾ? ಎಲ್ಲರೂ ತಗೋತೀರಾ? ನಿಮ್ಮ ಅಪ್ಪ ಅಮ್ಮಂಗೆಲ್ಲ ಹೇಳಿರ್ತೀರಾ? ಮಾತ್ರೆ ಎಲ್ಲ ಕೊಟ್ಟಿದ್ದೀರಾ? ಚೆಕಪ್ ಮಾಡಿದ್ದೀರಾ ಅಂತ? ಪ್ರತಿ ತಿಂಗಳು ತೂಕ ಎಲ್ಲ ಚೆಕ್ ಮಾಡ್ತಿರ್ತಾರಾ? ಬೆಳವಣಿಗೆ ಹೇಗಾಗ್ತಾ ಇದೆ ಅಂತ? ಓಕೆ. ನಿಮ್ಮಲ್ಲಿ ನಲಿಕಲಿಗೆ ಸಂಬಂಧಪಟ್ಟಂತೆ ನಲಿಕಲಿ ಮಕ್ಕಳೆಲ್ಲ ಇಲ್ಲೇ ಇದ್ದೀರಲ್ವಾ? ನಿಮಗೆ ಕಿಟ್ಗಳೆಲ್ಲ ಕೊಡ್ತಾರಾ? ಪ್ರಗತಿ ನೋಟ, ಕಾರ್ಡ್ಗಳು, ಚಾರ್ಟ್ಗಳು ಯಾರು ರೇಟ್ ಹಾಕ್ತೀರಾ ಹೇಳಿ. ನಾನು ಹಾಕ್ತೀನ, ನೀವು ಹಾಕ್ತೀರಾ? ನೀವೇ ಹಾಕ್ತೀರಾ? ಎಲ್ಲರೂ ಅದನ್ನ ಬಳಕೆ ಮಾಡ್ಲಿಕ್ಕೆ ಅನುಕೂಲ ಇದೆಯಾ? ನಿಮ್ಮಲ್ಲಿ ಸಂಭ್ರಮ ಶನಿವಾರ ಮಾಡಿಸ್ತಾರಾ? ದಿನಾಚರಣೆ ಮಾಡ್ತೀರಲ್ವಾ? ಅದರಲ್ಲಿ ನೀವೇನೇನು ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀರಾ? ಇಲ್ಲಿವರೆಗೆ ಭಾಗವಹಿಸ್ತೀರಲ್ವಾ? ಮೊನ್ನೆ ಮಾಡಿದ್ರಲ್ಲ ಹೇಳಲ್ವಾ? ನೀವೇ ಮಾಡಿರೋದಲ್ವಾ? ಏನ್ ಮಾಡ್ಕೊಂಡ್ ಬಂದ್ರಿ? ಏನ್ ಲಿಸ್ಟ್ ಮಾಡಿದ್ರಿ? ಏನ್ ಮಾಡಿದ್ರಿ? ಪೊಲೀಸ್ ಸ್ಟೇಷನ್, ಗ್ರಂಥಾಲಯ, ಆಸ್ಪತ್ರೆ, ಬಸ್ ನಿಲ್ದಾಣ, ಅಂಚೆ ಕಚೇರಿ, ಶಾಲೆ, ಕುಡಿಯುವ ನೀರು, ಆಮೇಲೆ ಕಾಲೇಜ್, ರಸ್ತೆ, ಗ್ರಾಮ ಪಂಚಾಯಿತಿ ಎಲ್ಲ ಮಾಡಿದ್ದೀರಾ ಅಂತ. ಈಗ ಅದೆಲ್ಲ ಮಾಡೋದ್ರಿಂದ ಅದರ ಮುನ್ನೆಚ್ಚರಿಕೆ ಕ್ರಮವನ್ನ ಹೇಗೆ ನಿರ್ವಹಣೆ ಮಾಡುವುದು ಅಂತ ಎಲ್ಲ ಮಕ್ಕಳು ಕೂಡ ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ ಸರ್ಕಾರ ಕೂಡ ಅದೊಂದು ಪ್ರಾಜೆಕ್ಟ್ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಮಾಡುವಂಥದ್ದು. ಈಗ ಪ್ರೈವೇಟ್ ಶಾಲೆಗಳಲ್ಲಿ ಅದನ್ನ ಅಂಗಡಿಯಿಂದ ತಗೊಂಡು ಬಂದು ಎಲ್ಲಾನು ಮಾಡಿಕೊಡ್ಲೇಬೇಕು ಅಂತ ಹೇಳಿರ್ತಾರೆ. ನಮ್ಮ ಅಪ್ಪ ಅಮ್ಮ ಏನೇ ಕೆಲಸ ಆದ್ರೂ ಅದು ಎಷ್ಟೇ ಖರ್ಚಾದ್ರೂ ತಗೊಬಂದು ಆ ಚಿತ್ರಗಳೆಲ್ಲ ಕೊಡ್ದು ಅಂಟಿಸಿ ಕೊಟ್ಟು ತಗೊಂಡು ನಾವೇ ಕೊಟ್ಕೊಡ್ತೀವಿ. ಆದ್ರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಮಕ್ಕಳು ಕೂಡ ಅದು ಒಂದು ಕಲಿಕೆ, ಒಂದು ಸಾಮರ್ಥ್ಯವನ್ನ ಹೆಚ್ಚಲಿಕ್ಕೋಸ್ಕರ ಅದು ಒಂದು ಪ್ರಕ್ರಿಯೆಯನ್ನ ಮಾಡುವಂಥದ್ದು. ನಿಮ್ಮ ಶಾಲೆಯಲ್ಲಿ ನೀವು ಆಟ ಆಡುವಂಥ ಸಂದರ್ಭದಲ್ಲಿ, ಓಡಾಡುವಂಥ ಸಂದರ್ಭದಲ್ಲಿ ಏನಾದರೂ ಬಿಟ್ಬಿಟ್ರೆ, ಗಾಯ ಏನಾದರೂ ಆದ್ರೆ ಅದರಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇಟ್ಟಿದ್ದಾರಾ? ನಿಮ್ಗೇನಾದ್ರೂ ಆದ್ರೆ ಅದ್ರಲ್ಲಿ ಔಷಧಿ ಎಲ್ಲ ಕೊಡ್ತಾರಾ? ಎಲ್ಲ ಕೊಡ್ತಾರಾ? ನಯನ, ನೀವು ಪ್ರತಿದಿನ ಬರ್ತಾನೆ ಇಲ್ವಲ್ಲ? ಪ್ರತಿದಿನ ಬರ್ಬೇಕು ಆಯ್ತಾ? ನಿರ್ವಹಣೆ ಮಾಡ್ತೀರಾ? ಯಾರೇ ಮಕ್ಕಳು ಅವ್ರಿಗೆ ಚಿಕಿತ್ಸೆ ಕೊಟ್ಟು ನೀವೇ ಡಾಕ್ಟರ್ ಹುಟ್ಟಿದ್ದೀರಾ ಶಾಲೆಗೆ? ಅವ್ರಿಗೆ ಬೇಸಿಕ್ ಏನಿದೆ ಅದನ್ನ ಕಲಿಸ್ತೀವಿ. ಎಲ್ಲರೂ ಬಳಕೆ ಇದೆಯಾ? ಜೊತೆಗೆ ನಿಮ್ಮ ಶಾಲೆಯಲ್ಲಿ ಕಲಿಕಾ ಹಬ್ಬಕ್ಕೆ ನಿಮ್ಮ ಶಾಲೆ ಆಯ್ಕೆಯಾಗಿ ಹೋಗ್ತಿರ್ತೀರಾ ಅವಾಗ ಪ್ರತಿಭಾ ಕಾರಂಜಿಗೆ. ಯಾಕಂದ್ರೆ ಒಂದೊಂದು ಮಕ್ಕಳಿನಲ್ಲಿ ಹಾಡೋ ಪ್ರತಿಭೆ ಇರುತ್ತೆ, ಒಂದೊಂದು ಮಕ್ಕಳಿನಲ್ಲಿ ಓದೋ ಪ್ರತಿಭೆ ಇರುತ್ತೆ, ಒಂದೊಂದು ಮಕ್ಕಳಿನಲ್ಲಿ ಪ್ರತಿಭೆ ಇರುತ್ತೆ, ಪ್ರಾಜೆಕ್ಟ್ ಮಾಡುವಂತಹ ಪ್ರತಿಭೆ ಇರುತ್ತೆ. ಹಾಗಾಗಿ ಎಲ್ಲಾ ಮಕ್ಕಳು ಪ್ರತಿಭೆಯನ್ನ ಒಂದು ಪ್ರದರ್ಶನ ಮಾಡಲು ಅದು ಒಂದು ಪ್ರಕ್ರಿಯೆ ಅಂತೇಳಿ ಸರ್ಕಾರ ಅದು ಒಂದು ಪ್ರಕ್ರಿಯೆಯನ್ನ ಮಾಡಿರುವಂಥದ್ದು. ಅವ್ರಿಗೊಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಅವ್ರ ವೇದಿಕೆಯಲ್ಲಿ ಅವ್ರಿಗೆ ಒಂದು ಅವಕಾಶವನ್ನ ಕೊಡುವಂಥದ್ದು. ನಿಮ್ಮ ಶಾಲೆಗಳಲ್ಲೂ ಪ್ರಥಮ ಬಹುಮಾನ ಎಲ್ಲ ತಗೊಂಡಿದ್ದೀರಲ್ವಾ? ತಗೊಳ್ಳಿ ಅಂತ ಹೇಳಿ. ಯಾವ್ಯಾವ್ದು ಭಾಗವಹಿಸಿದ್ರಿ? ಕಂಠಪಾಠ, ಛದ್ಮವೇಷ, ಎರಡು ಒಂದೇ ಕಣಮ್ಮ. ಧಾರ್ಮಿಕ ಅಭಿನಯ ಗೀತೆ, ಅಭಿನಯ ಗೀತೆ, ಚಿತ್ರಾಂಗದ ಕಂಠಪಾಠ, ಎಲ್ಲ ಮಕ್ಕಳಲ್ಲೂ ಒಂದೊಂದು ಇಂಗ್ಲಿಷ್ ಕಂಠಪಾಠ, ಧಾರ್ಮಿಕ ಪಠಣ, ಭಕ್ತಿ ಎಲ್ಲರೂ ಭಾಗವಹಿಸಿ ದೇಶಭಕ್ತಿ ಗೀತೆ, ಕಥೆ ಹೇಳೋದು, ಅಭಿನಯ ಗೀತೆ, ಎಲ್ಲರೂ ಒಂದೊಂದು ಪ್ರತಿಭೆಯನ್ನ ಭಾಗವಹಿಸ್ತೀವಿ ಅಂತ ಹೇಳ್ತಾ ನಮ್ಮ ಕೊನೆಯದಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಬೇಕು. ಮಕ್ಕಳು ಕೂಡ ಶಿಕ್ಷಕರು ಕೂಡ ಹೇಳ್ಬೇಕು ಅಂತ. ಶಾಲೆಯಲ್ಲಿ ಕಲಿತಿದ್ದೆಲ್ಲವನ್ನ ಮಕ್ಕಳು ಕೂಡ ನಿಜವಾಗಿ ಉಳಿಯೋದೇ ವಿದ್ಯಾ. ಅನ್ನ ಇದ್ದರೆ ಉಪವಾಸವಿಲ್ಲ, ಶಿಕ್ಷಣ ಇದ್ದರೆ ವನವಾಸ. ಅನ್ನ ಇದ್ರೆ ನಮ್ಗೆ ಯಾವಾಗ್ಲೂ ನಿರಂತರವಾಗಿ ಹಸಿವಿರೋದಿಲ್ಲ. ಈ ಶಿಕ್ಷಣ ಇದ್ರೆ
ನಾವು ಎಲ್ಲಿ ಬೇಕಾದ್ರೂ ನಿಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಎಲ್ಲಾ ಮಕ್ಕಳಿಗೂ ಕೂಡ ಉಚಿತ ಶಿಕ್ಷಣ ಕಾಯ್ದೆಯನ್ನ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ತಂದಿರುವಂತದ್ದು. ಎಲ್ಲರೂ ಕೂಡ ಶಿಕ್ಷಣದಿಂದ ಒಂದು ಒಳ್ಳೆಯ ನಾಡಿನ ಪ್ರಜೆಯಾಗಿ ಅಂತ ಹೇಳ್ತಾ ಪೋಷಕರು ಕೂಡ ಈ ಮಕ್ಕಳಿಗೆ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನ, ಯಾಕಂದ್ರೆ ಶಾಲೆಯಲ್ಲಿ ಹೇಳುವಂತದ್ದು 5 ಗಂಟೆವರೆಗೆ, ಈ ಉಳಿದಂತ ಸಮಯಗಳನ್ನ ತಂದೆ ತಾಯಿ ಹತ್ರ ಕಳೆಯುವಂತ ಮಕ್ಕಳಿಗೆ ಇವತ್ತಿನ ಮಕ್ಕಳೇ ನಾಡಿನ ಪ್ರಜೆಗಳಾಗಿ ಅವರು ನಾಡಿನ ಒಂದೇ ಸತ್ಪ್ರಜೆ ಆಗ್ಬೇಕು ಅಂತ ಹೇಳ್ತಾ, ಈಗ ಈ ಮಗು ನಾಳೆ ಏನಾಗುತ್ತೆ ಅನ್ನೋ ಈಗ ಹೇಳಕ್ಕಾಗಲ್ಲ. ನೀನ್ ಏನಾಗ್ಬೇಕಂತ ಅನ್ಕೊಂಡಿದ್ಯಾ ಹೇಳ್ಬೇಕು. ನೀವ್ ಮುಂದೆ ಓದಿ ಏನಾಗ್ಬೇಕು, ಏನ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಿಮ್ಮ ಅಮ್ಮ ನಂಬರ್ ಹೇಳು. ಟೀಚರ್ ಆಗ್ಬೇಕಾ ಅಥವಾ ನೀವು IAS ಆಫೀಸರ್ ಆಗ್ಬೇಕಾ, ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಾ? ನಿನ್ಗೇನ್ ಇಷ್ಟ? ಹೇಳು ಸಾಧನೆ ಮಾಡ್ಲಿಕ್ಕೆ ಅದಕ್ಕೊಂದು ಪ್ರೋತ್ಸಾಹನ ತಂದೆ ತಾಯಿಗಳು ನಾವು ಆದಂತವ್ರು ಕೊಡ್ಬೇಕಾಗುತ್ತೆ ಮನೆಯಲ್ಲಿ. ಯಾಕಂದ್ರೆ ಕೆಲವು ಮಕ್ಕಳುಗಳಿಗೆ ತುಂಬಾ ಕನಸಿರುತ್ತೆ. ನಾವು ಬೆಳಗ್ಗೆ ಒಂದು ಶಾಲೆಯಲ್ಲಿ ಪೋಷಕರ ಸಭೆ ಮಾಡಿದಾಗ ಅವ್ರಿಗೆ IAS ಆಫೀಸರ್ ಆಗ್ಬೇಕು ಅಂತ, ಅದಕ್ಕೆ ಸಪೋರ್ಟ್ ಆಗಿ ಒಂದು ನ್ಯೂಸ್ ಪೇಪರ್ ಅನ್ನ ಓದ್ಬೇಕು, ಇಂಗ್ಲಿಷ್ ಪೇಪರ್ ನ ಓದ್ಬೇಕು, ಪ್ರತಿದಿನ ಪೇಪರ್ ಅನ್ನ ಓದಿ ಅಲ್ಲಲ್ಲಿ ಕೊಡುವಂತ, ಈಗ ಜನರಲ್ ನಾಲೆಡ್ಜ್, ಈಗ ಕಾಂಪಿಟೇಷನ್ ಎಕ್ಸಾಮ್ ಎಲ್ಲ ಬರೀಬೇಕಂದ್ರೆ ನಾವು ಜಾಸ್ತಿ ಜನರಲ್ ನಾಲೆಡ್ಜ್ ನ ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಡೇಟ್ಸ್ ಮತ್ತೆ ಜಿಲ್ಲೆಗಳು ಯಾವ್ಯಾವ್ದು ಆಯ್ಕೆ ಆಗಿದೆ ಅನ್ನೋದೇ ಜಾಸ್ತಿ ಪ್ರಶ್ನೆಗಳು ಬರುವಂತದ್ದು. ಹಾಗಾಗಿ ದಿನಪತ್ರಿಕೆಯನ್ನ ದಿನ ಓದಿ ಅಂತ ಓದಿನ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಕೊಡ್ಬೇಕು ಅಂತ ಹೇಳ್ತಾ ಕೊನೆಯದಾಗಿ ಇಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲಾ ಗೌರವಾನ್ವಿತ ವ್ಯಕ್ತಿಯವರಿಗೂ ಹಾಗೂ ಎಲ್ಲಾ ಸಾರ್ವಜನಿಕರಿಗೂ, ಸಮುದಾಯ ವರ್ಗದವರಿಗೂ, ಪೋಷಕರಿಗೂ ಮತ್ತು ನಮ್ಮ ನೆಚ್ಚಿನ ಎಲ್ಲಾ ಮುದ್ದು ಮಕ್ಕಳಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬುವುದೇನ ಧನ್ಯವಾದ. ಪೋಷಕರ ಅಭಿಪ್ರಾಯನ ಹೇಳ್ಬೇಕು. ಈಗ ಪೋಷಕರು ನಿಮ್ಮ ಅನಿಸಿಕೆ ಮತ್ತೆ ಅವ್ರ ಕಡೆಯಿಂದ ನಮ್ಮ ಶಾಲೆಗೆ ಏನೇನು ಮಾಡ್ಕೊಳ್ಬೋದು ಅಥವಾ ನಾವು ಯಾವ ಥರ ಸಹಕಾರ ಕೊಡ್ತೀವಿ ಅದನ್ನೆಲ್ಲ ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ಬೇಕು ಅಂತ ಹೇಳ್ತೀನಿ. ಸರಿ, ಯಾರಾದ್ರೂ ಪೋಷಕರು ಹೇಳ್ಬೋದು. ಶಾಲೆ ಹೇಗ್ ನಡೀತಾ ಇದೆ? ನಮ್ದು ಶಾಲೆ ಕಡೆಯಿಂದ ಅಲ್ಲಿ 2 ಬಿಲ್ಡಿಂಗು ಮೇಲ್ಛಾವಣಿದು ಇದು ಜಂತಿಗಳೆಲ್ಲ ತುಂಬಾ ಗೆದ್ದು ಇಟ್ಕೊಂಡಿದೆ. ಪೇಂಟಿಂಗ್ ಇದ್ರಲ್ಲಿ ಇದಾಗಿಲ್ಲ. ಮತ್ತೆ ಮ್ಯಾಮ್ದು ತುಂಬಾ ಕಿಟಕಿಗಳು ಇದೆಲ್ಲ ಇದೆ. ನಾನು ಆಲ್ರೆಡಿ ತಾಲೂಕು ಪಂಚಾಯತಿಗೆ ನಮ್ಮ BO ಕಚೇರಿ ಮೂಲಕ ಎಸ್ಟಿಮೇಷನ್ ಮತ್ತೆ ಪ್ಲಾನ್ ಎಲ್ಲ ಹಾಕ್ಸಿ ಕೊಟ್ಟಿದ್ದೀನಿ. ಅದು ಪ್ರೊಸೆಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಅದಾದಷ್ಟು ಪ್ರೊಸೆಸ್ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ವರದಿನಲ್ಲಿ ಸಲ್ಲಿಸ್ತೀವಿ. ಯಾವ್ಯಾವ ಶಾಲೆಯಲ್ಲಿ ಸ್ಟೇಟ್ಗೆ ನಾವು ಕೊಡ್ತೀವಿ, ಇಂಥ ಶಾಲೆಯಲ್ಲಿ ಸ್ಥಳ ದುರಸ್ತಿ ಇದೆ, ಕಾಂಪೌಂಡ್ ದುರಸ್ತಿ ಇದೆ ಅಂತೇಳಿ ನಾವು ವರದಿಯನ್ನ ಸಲ್ಲಿಸ್ತೀವಿ. ಮಾಡುವಂಥದ್ದು ಐ ಸಂಬಂಧಪಟ್ಟ ಇಲಾಖೆಯವರು ಮಾಡ್ತಾರೆ. ನಿಮ್ಮ ಕಡೆಯಿಂದ ಸ್ವಲ್ಪ ರಿಕ್ವೆಸ್ಟ್ ಮೇಡಮ್, ಇಲ್ಲ ನಾವು ವರದಿ ಕೊಡೋದೇ ನಮ್ಮ ಜವಾಬ್ದಾರಿ ಇರುತ್ತೆ. ಯಾವ್ಯಾವ ಶಾಲೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಮತ್ತೆ ಯಾವುದೇ ಉತ್ತಮವಾಗಿದೆ, ಒಂದು ಸಕ್ಸಸ್ ಸ್ಟೋರಿನೂ ಕೇಳ್ತಾರೆ ನಮ್ಮಲ್ಲಿ. ಅದರಲ್ಲಿ ಯಾವುದಿದೆ ಅಂತೇಳಿ ನಾವು ಆಯ್ಕೆ ಮಾಡಿ ಕೊಡ್ತೀವಿ. ಇದ್ರ ಬಗ್ಗೆ ಹೇಳ್ತೀವಿ. ನೀವು ಎಲ್ಲಿ ಹೇಳಿದ ಹೋಗಿ ನಾವೇ ಫಸ್ಟ್ ಕೇಳ್ಕೊಳ್ತೀವಿ ಋಣಾತ್ಮಕ ಅಂಶ ಯಾವುದಿದೆ, ಧನಾತ್ಮಕ ಅಂಶ ಯಾವುದಿದೆ, ಹಾಗೆ ಅದನ್ನ ನಾವು ವರದಿನಲ್ಲಿ ಸಲ್ಲಿಸಲಿಕ್ಕೆ ಅಂತಲೇ ನಾವು ಆಯ್ಕೆ ಮಾಡ್ತೀವಿ. ಮಕ್ಕಳ ನಿಮ್ಮ ಅಭಿಪ್ರಾಯ ಹೇಳ್ಬೇಕು. ಆಲ್ರೆಡಿ ಇವಾಗಲೇ ಕೇಳ್ಬಿಟ್ಟಿದ್ದೀರಾ ಮೇಡಮ್, ಎಲ್ಲ ಪ್ರಶ್ನೆಯನ್ನ ನಿನ್ನೆ ಹೇಳಿ ಮೇಡಮ್ STMC ಅಧ್ಯಕ್ಷರು ಮಾತಾಡಿ. ಪಲ್ಲವಿ ಅವರು ಅದೇ ಹೇಳಿದೆ. ಅಲ್ಲ, ಪಾಸಿಟಿವ್ ಏನಿದೆ, ಇನ್ನು ಏನು ಇಂಪ್ರೂವ್ಮೆಂಟ್ ಮಾಡಕ್ಕೆ ಅವ್ರು ಸಹಕಾರ ಕೊಡ್ಬೇಕು. ಜಾಸ್ತಿ ಮಾಡಬೇಕು. ಹೇಳಿ ಪಲ್ಲವಿ ಅವರು ಇದ್ದಾಳೆ. ಹೇಳಿ ಪಲ್ಲವಿ. ಸ್ಕೂಲಲ್ಲಿ ಯಾವ್ದು ಕಂಪ್ಲೇಂಟ್ ಇಲ್ಲ, ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಮಕ್ಕಳುಗಳು ಕೂಡ ಅಷ್ಟೇ ಎಲ್ಲ ನೀಟಾಗಿ ಚೆನ್ನಾಗಿ ಓದ್ತಾರೆ, ಒಳ್ಳೆ ಆಕ್ಟಿವಿಟೀಸ್ ಮಾಡ್ತಾರೆ. ಏನ್ ಪ್ರಾಬ್ಲಮ್ ಅಂದ್ರೆ ಹುಡುಗರು ದಿನ ವರ್ಷಕ್ಕೂ ಕಡಿಮೆ ಹೋದ ವರ್ಷ ನಾವು ಆಡಿಟ್ ಮಾಡ್ತೀವಿ 23-24ರಲ್ಲಿ 31 ಮಕ್ಕಳು
ಐದನೇ ಕ್ಲಾಸ್ ಪಾಸ್ ಆದ ಹೋದವರು ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ಆಗಿಲ್ಲ ಅಂದ್ರೆ ಇನ್ನ ಕಡಿಮೆ ಆಗುತ್ತೆ. ಈ 7 ಮಕ್ಕಳು ಹೋಗ್ತಾರೆ ಮೇಡಮ್, 14 ಮಕ್ಕಳು ಆಗ್ತಾರೆ, ಒಂದೇ ಮಗು ಒಬ್ಬರೇ ಟೀಚರ್ ಆಗ್ಬಿಡ್ತಾರ, ಟೀಚರ್ಸ್ ಕೂಡ ಕಡಿಮೆ ಆಗ್ಬಿಡ್ತಾರೆ. ಸರಿ ಮೇಡಮ್, ಅದಿಷ್ಟು ಸದಸ್ಯರ ಹತ್ರ ಮಾತಾಡ್ತೀನಿ. ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀಯುತ ಸಂತೋಷ್ ಅವರು ಈ ಸಭೆಯನ್ನು ಕುರಿತು ಮಾತಾಡಬೇಕು ಅಂತ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಇಲಾಖಾ ಅಧಿಕಾರಿಗಳೇ, ಹಾಗೆ ನಮ್ಮ ಗ್ರಾಮಸ್ಥರೇ, ಮತ್ತು ನಮ್ಮ ನೆಚ್ಚಿನ ಮಕ್ಕಳೇ, ಮತ್ತು ನಮ್ಮ ಶಿಕ್ಷಕರು, ನನಗೆ ಇಷ್ಟು ದಿವಸ ಇಷ್ಟು ಒಡನಾಟ ಇಟ್ಟರು ಕೆಲವೊಂದು ವಿಚಾರಗಳು ಇವತ್ತು ಈ ಸಭೆಗೆ ಬಂದಿದ್ದರಿಂದ ಕೆಲವು ವಿಚಾರಗಳು ನನಗೆ ಅರ್ಥ ಆಯಿತು. ನಾನು ಅವರಲ್ಲಿ ಏನು ಡಿಮ್ಯಾಂಡ್ ಇಡ್ತಾ ಇದ್ದೀನಿ ಅಂದರೆ, ಸರ್ಕಾರ ವರದಿ ಕೊಡಬೇಕಂದ್ರೆ ಈಗ ಶೌಚಾಲಯ ನಿರ್ವಹಣೆ ಮಾಡ್ಬೇಕಂತ ಹೇಳ್ತಾರೆ. ಇಲ್ಲಿ ಯಾವುದೇ ಥರದ್ದು ಶೌಚಾಲಯ ನಿರ್ವಹಣೆ ಮಾಡಬೇಕಾದ್ರೆ ಅವರಿಗೆ ಸಿಬ್ಬಂದಿಗಳಿಲ್ಲ. ಈಗ ಶಿಕ್ಷಕರು ಹೋಗಿ ಶೌಚಾಲಯನ ಕ್ಲೀನ್ ಮಾಡೋಕ್ಕಾಗಲ್ಲ. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ಶೌಚಾಲಯ ಶುಚಿತ್ವವಾಗಿಲ್ಲ ಅಂತಂದರೆ ಅಲ್ಲಿ ಅವರಿಗೆಲ್ಲ ಒಂದು ಇನ್ಫೆಕ್ಷನ್ ಆಗೋದು, ಮತ್ತು ನೀವು ಮಂತ್ಲಿ ಅವ್ರು ಕೊಡೋ ಮೇಂಟೆನೆನ್ಸು ತುಂಬ ಕಡಿಮೆ ಇದೆ. ಬೇಸಿಕ್ ಆಗಿ ಶೌಚಾಲಯಗಳು ಮೊದಲು ಶುಚಿತ್ವ ಕಾಪಾಡ್ಕೋಬೇಕು ಮಕ್ಕಳು. ಫಸ್ಟ್ ಆಫ್ ಆಲ್ ಎಲ್ಲೋದ್ರೂ ಮನೆಗಳಲ್ಲಾಗ್ಬೋದು, ಮತ್ತು ಸಾರ್ವಜನಿಕ ಸ್ಥಳಗಳಾಗ್ಬೋದು. ನೀವು ಇದಕ್ಕೆ ನೀವು ಸರ್ಕಾರದ ಗಮನ ಸೆಳೆಯೋಕ್ಕೆ ನೀವು ಮೊದಲನೇದಾಗಿ ಪ್ರಯತ್ನ ಪಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು HMಗೆ ತುಂಬ ಹೊರೆ ಮಾಡ್ತಾ ಇದ್ದಾರೆ ಸರ್ಕಾರ. ಇಲ್ಲ ಒಂದು ಅಟೆಂಡರ್ ಕೊಡಬೇಕು, ಪ್ರತಿದಿನ ಅವರು ಬರಬೇಕು, ಮೊಬೈಲಲ್ಲೆಲ್ಲ ಅಪ್ಲೋಡ್ ಮಾಡಬೇಕು, ನೆಟ್ವರ್ಕ್ ಸ್ಲೋ ಇದ್ದರೆ ಅವ್ರಿಗೆ ಟೈಮ್ ವೇಸ್ಟ್ ಆಗುತ್ತೆ, ಎಲ್ಲ ರಿಪೋರ್ಟ್ ಮಾಡಬೇಕು. ಮೀಟಿಂಗ್ಗಳು ಅಟೆಂಡ್ ಮಾಡೋಕ್ಕೆ ತುಂಬಾ ಇತ್ತೀಚೆಗೆ ಮೀಟಿಂಗ್ಗಳು ತುಂಬಾ ಇದು ಮಾಡ್ತಾ ಇದ್ದಾರೆ. ಅದರಿಂದ ಮಕ್ಕಳು ಶಿಕ್ಷಣಕ್ಕೆ ತುಂಬ ತೊಂದರೆ ಆಗುತ್ತೆ. ಇಲ್ಲ ಏನಂತಂದರೆ ಇದಕ್ಕೆ ಒಂದು ಸರ್ಕಾರ ಒಂದು ನೀತಿ ರೂಪಿಸ್ಬೇಕು. ಅಟ್ಲೀಸ್ಟ್ ಒಬ್ಬ ಅಟೆಂಡರ್ನ ಕೊಟ್ಟರೆ ಒಂದು 4-5 ಒಂದು ಪಂಚಾಯತಿಗೆ ಒಂದು ಅಟೆಂಡರ್ ಕೊಟ್ಟರೆ ಒಂದಿಷ್ಟು ಅವರಲ್ಲಿ ಬಂದು ಅವರು ಅಟೆಂಡೆನ್ಸು ಮತ್ತೊಂದು ರಿಪೋರ್ಟ್ ಮಾಡ್ಕೊಂಡು ಹೋಗಿ ಸರ್ಕಾರಕ್ಕೆ ಅವ್ರು ಸಲ್ಲಿಸಬೇಕು. ಆ ಥರದ್ದು ಏನಾದರೂ ಒಂದು ಕಾರ್ಯಕ್ರಮ ರೂಪಿಸಬೇಕು. ಮತ್ತು ದೈಹಿಕ ಶಿಕ್ಷಕರನ್ನ ದಿನ ಬಿಟ್ಟು ದಿನಾರು ನೀವು ನಿಮ್ಮ ಸರ್ಕಾರ ವತಿಯಿಂದ ತಲುಪಿಸ್ಬೇಕು. ಅವ್ರು ಎಲ್ಲ ಇರೋ ಟೀಚರ್ಗಳು ಈ ಕಡೆ ದೈಹಿಕ ಶಿಕ್ಷಣವನ್ನು ನೀಡೋಕ್ಕಾಗಲ್ಲ, ಗ್ರಂಥಾಲಯವನ್ನು ನೋಡ್ಕೊಳ್ಳಿ ಇರ್ತೀರಿ, ಈ ಕಡೆ ಮೊಟ್ಟೆ ಎಷ್ಟು ಬಂದಿದೆ, ಅಕ್ಕಿ ಎಷ್ಟು ಬಂದಿದೆ, ನೀವು ಕುಡಿಯೋ ನೀರು ಇದೆಯಾ ಹೇಗಿದೆಯಾ ಅಂತೆಲ್ಲ ಕೇಳ್ತೀರಾ. ಅವ್ರಿಗೆಲ್ಲದಕ್ಕೂ ನಿಮ್ಗೆ ಸರಿಯಾದ ಉತ್ತರ ಕೊಡಲೇಬೇಕು. ಅವರು ಕೊಡಲಿಲ್ಲ ಅಂದ್ರೆ ಅವ್ರು ತಪ್ಪಿತಸ್ಥರಾಗ್ತಾರೆ. ಒಬ್ಬ ಮನುಷ್ಯಾಗಿ ಎಷ್ಟು ಮಾಡ್ಬೋದು ಅಷ್ಟೊಂದು ಮಾತ್ರ ಮಾಡಬೇಕು. ಯಾಕೆಂದರೆ ನನಗೆ ಈಗ ನಾವು ಪ್ರತಿದಿನ ವಾರದಲ್ಲಿ ಒಂದು 2 ದಿನ ಬರೋದ್ರಿಂದ ಅವ್ರ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ ಈಗ. ಮತ್ತೆ ಕುಡಿಯೋ ನೀರು ಇದ್ರ ಬಗ್ಗೆ ಯಾವುದೇ ನಿಮ್ಮ ಶಿಕ್ಷಣ ಇಲಾಖೆಗಳು ಇಲ್ಲಿ ಕುಡಿಯೋ ನೀರು ಒಳ್ಳೆ ಆರ್ವ ನೀರು ಕೊಡಬೇಕು ಅಂತಂದರೆ ಈಗ ಅಲ್ಲಿಂದ ತರಬೇಕಂದ್ರೆ 20 ಲೀಟ್ರನ್ನ ಹೊತ್ಕೊಬರೋಕ್ಕಾಗಲ್ಲ. ಸೊ ನೀವು ಅದಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಸ್ಬೇಕು. ಇಲ್ಲ ಅಂತಂದರೆ ಯಾವ್ದಾದ್ರು ಒಂದು ಸಂಸ್ಥೆಗೆ ಸರ್ಕಾರದಿಂದನೇ ಒಂದು RO ಪ್ಲ್ಯಾಂಟ್ ಸ್ಕೂಲಲ್ಲಿ ಇಷ್ಟು ಮಕ್ಕಳಿಗೆ ಅಂತೇಳಿ ಒಂದು RO ಪ್ಲ್ಯಾಂಟ್ನ ಸರ್ಕಾರದಿಂದನೇ ನಿಗದಿಪಡಿಸ್ಕೋಬೇಕು ಅಂತೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಕೆಲವು ವಿಚಾರಗಳು ತಿಳಿಯಿತು. ಇನ್ನೇನಾದ್ರು ಇದ್ದರೆ ನಮ್ಮ ಪೋಷಕರು ತಿಳಿಸ್ಬೇಕು ಅಂತ ನಾನು ಹೇಳ್ತೀನಿ. ನಮ್ಮ ಶಾಲೆಗೆ ಹಾಗೂ ನಮ್ಮ ಸರ್ಕಾರದ ವತಿಯಿಂದ ಶಾಲೆಗಳಿಗೆ ಬೇಕಾದಂಥ ಅನುಕೂಲತೆಗಳನ್ನು ಯಾವ ರೀತಿ ಮಾಡಿಕೊಡ್ಬೇಕು ಅಂತ ಸಣ್ಣ ಐಡಿಯಾ ಜೊತೆಗೆ ನಮ್ಮ ಜೊತೆಗೆ ಹಂಚಿಕೊಂಡಂಥ ಸಂತೋಷ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಈ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯ ನೋಡಲ್ ಆದಂತಹ ಶ್ರೀಯುತ ಸತೀಶ್ ಸರ್, ಮುಖ್ಯ ಪಶು ವೈದ್ಯಾಧಿಕಾರಿಗಳು ನಮ್ಮ ಸಭೆಯನ್ನು ಕುರಿತು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಂತ ಕೇಳಿದ್ದಾರೆ. ವೇದಿಕೆ ಮೇಲೆಲ್ಲ ಗಣ್ಯರಿಗೆ ಗ್ರಾಮಸ್ಥರು ಹಾಗೂ ಇಲ್ಲಿ ಶಿಕ್ಷಕರು ಹಾಗೂ ಪೋಷಕರು ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಮಕ್ಕಳಿಗೆ ನಮಸ್ಕಾರ ಕೇಳೋದಂತೆ, ನಾವು ಈ ಥರ ನೋಡಲ್ ಅಧಿಕಾರಿಗೆ ಹೋಗಿ ಕೆಲವು ಶಾಲೆಗಳಲ್ಲಿ ಒಂದು ತುಂಬ ಚೆನ್ನಾಗಿ ನಿರ್ವಹಿಸ್ತಾರೋ ಶಾಲೆಯಲ್ಲಿ ಇದು ಒಂದು ಅಂತ ಹೇಳ್ಬೋದು. 10% 15% ಅಷ್ಟೇ ನಮಗೆ ಶಾಲೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದರಲ್ಲಿ ನ್ಯೂ ಸ್ಕೂಲ್ ಒಂದು ಅಷ್ಟೇ ಬಿಟ್ಟರೆ ಇದು ಒಂದು ತುಂಬ ಚೆನ್ನಾಗಿ ಇರ್ತದೆ. ಮುಖ್ಯವಾಗಿ ಇವರು ಹೇಳಿದಂಗೆ ಮೂಲಭೂತ ಸೌಕರ್ಯದಿಂದ ಪ್ರಾರಂಭವಾಗಿದೆ. ಈ ರೀತಿ ಬಿಲ್ಡಿಂಗ್ ನೋಡಿದ್ರೆ ಪೋಷಕರು ಸೇರಿಸೋಕ್ಕೆ ಮುಗಿಸ್ಕೊಳ್ಳುತ್ತೆ. ಜೊತೆಗೆ ಇದೊಂದು ಮೇಬಿ ಟೀಚರ್ಸ್ ಮಾಡಿದರೆ ತುಂಬ ಇದು ಒಂದು ಕ್ರಿಯೇಟಿವಿಟಿ ತುಂಬ ಒಳ್ಳೆಯದು. ಮಕ್ಕಳಿಗೆ ಮಾಡ್ತಿರೋದು ಬಟ್ ಇದೇ ಫಸ್ಟ್ ನೋಡೋದು ಎಲ್ಲ ಬರೀ ರೂಪ್ ಕೊಡ್ತಿದ್ರು. ಈ ರೀತಿ ಆ ವಯಸ್ಸಲ್ಲಿ ನಿಮಗೆ ಕ್ರಿಯೇಟಿವಿಟಿ ಬರೋ ಥರ ಶಿಕ್ಷಕರ ಸಿಕ್ಕಲಿದ್ರೆ ನಿಮ್ಮ ಊರಿಗೆ ಎಷ್ಟು ಸ್ಟ್ರೆಂತ್ ಇನ್ನೂ ಉಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ.
ಈ ಮೇಡಮ್ ಹತ್ರ ಮಾತಾಡೋದು ಮಧ್ಯದಲ್ಲಿ ನಿಂತೋಗಿ ಪುನರಾರಂಭ ಮಾಡಿದ್ದೀರಿ ಅಂದರೆ ಇನ್ನೂ ಸರ್ಕಾರಿ ಶಾಲೆ ಮೇಲೆ ಒಂದು ಪೋಷಕರು ಇರ್ಬೋದಿಲ್ಲ, ಜನಗಳಿಗೆ ಏನೋ ಒಂದು ನಂಬಿಕೆ ಇಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಶಿಕ್ಷಕರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಅನಿಸುತ್ತೆ. ಈಗ ಸದಸ್ಯರು ಇರ್ಬೋದು, ಇಲ್ಲ ಮೇಡಮ್ ಇರ್ಬೋದು, ಅವರು ಯಾವುದೋ ಒಂದು ಕೆಲವು ಈ ಶಾಲೆಗೆ ಬೇಕಾದಂಥ ನ್ಯೂನತೆಗಳನ್ನು ತೋರಿಸಿದ್ದಾರೆ. ನಾವು ಅದನ್ನು ತುಂಬ ಈ ವೇಳೆಗೆ ಹೈಲೈಟೆಡ್ ಮಾಡಿ ನಾವು ತೋರಿಸ್ತೀವಿ. ಗಮನಿಸಿಕೊಳ್ಳೋದ್ರಿಂದ ಏನೇನು ನ್ಯೂನತೆ ಇದೆ ಅದನ್ನು ನಾವು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ವರದಿ ಮಾಡ್ತೀವಿ. ಆದಷ್ಟು ಬೇಗ ಆ ಸಮಸ್ಯೆಗಳನ್ನು ನಾವು ಪರಿಹಾರ ಒಂದು ಸೃಷ್ಟಿಸ್ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ನಾನು ಒಂದೆರಡು ಮಾತುಗಳು ನಮ್ಮ ಶಾಲೆ ಮುಂದಿನ ಅನುಕೂಲತೆಗಳನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ನೀಡಿದಂಥ ನೋಡಲ್ ಅಧಿಕಾರಿಯವರಿಗೆ ಧನ್ಯವಾದಗಳು. ಈ ಸಭೆಯ ಮುಕ್ತಾಯದಲ್ಲಿ ನಮ್ಮ ಈ ಸಭೆಯ ವಂದನಾರ್ಪಣೆ ಕಾರ್ಯಕ್ರಮವನ್ನು ನನ್ನ ಸಹೋದ್ಯೋಗಿಯಾದಂಥ ಶ್ರೀಮತಿ ಉಮಾ ಮೇಡಮ್ ಅವರು ನಡೆಸ್ಕೊಡ್ಬೇಕು. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯವನ್ನು ಹೇಳ್ತಾ, ಎಲ್ಲರಿಗೂ ಈ ದಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ರೈತ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿರೋರೆಲ್ಲ ರೈತರು, ರೈತನೇ ನಮ್ಮ ದೇಶದ ಬೆನ್ನೆಲುಬು. ಆ ಒಬ್ಬ ರೈತ ಏನಾದರೂ ಮುನ್ಸ್ಕೊಂಡು ನಾನು ವ್ಯವಸಾಯ ಮಾಡಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಹೊಟ್ಟೆ ತಣ್ಣೀರು ಬಟ್ಟೆ ಹಾಕೋಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಜನರ ಹತ್ರ ಕೋಟಿ ಕೋಟಿ ಆಸ್ತಿ ಇದ್ರೂ ನಾವು ಹೊಟ್ಟೆ ತಿನ್ನೋದು ಅನ್ನ ಮಾತ್ರ. ಹಾಗಾಗಿ ತಮಗೆಲ್ಲರಿಗೂ ರೈತರ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಈ ದಿನ ನಮ್ಮ ಶಾಲೆಯಲ್ಲಿ 4 ದಿನಗಳ ಸಮಗ್ರ ಸಾಮಾಜಿಕ ಪರಿಶೋಧನೆಯನ್ನ ಹಮ್ಮಿಕೊಂಡಿದ್ರು. ಎಲ್ಲ 3 ವರ್ಷದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ವ್ಯವಸ್ಥಾಪಕರು, ನೋಡಲ್ ಅಧಿಕಾರಿಗಳು, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಗ್ರಾಮಸ್ಥರು, ನಮ್ಮ STMC ಅಧ್ಯಕ್ಷರು ಮತ್ತು ಸದಸ್ಯರು, ನಮ್ಮ ಪುಟಾಣಿ ಮಕ್ಕಳು ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಅಡುಗೆ ಸಿಬ್ಬಂದಿಯವರು ಹಾಗೂ ಅಂಗನವಾಡಿ ಸಹಾಯಕಿಯರು ಮತ್ತು ಶಿಕ್ಷಕಿಯರಿಗೆ ಈ ಎಲ್ಲ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.